वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा प्रणम्य शिरसा देवं गौरीपुत्रं विनायकं भक्तावासं स्मरे नित्यं आयुष्कामार्थसिद्धये या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिवे देवे सदा पूजिता सा मां पातु सरस्वती भगवती निःशेषजाड्यापा गुरुर्ब्रह्मा गुरुविष्णु गुरुर्देवो महेश्वरा गुरुसाक्षात् परब्रह्म तस्मै श्रीगुरवे नमः। चिदंबरं नमस्तेऽस्तु निन्दितार्थप्रदायिने आदिनाथ सदा पूज्यो मत्स्येन्द्र सप्तशृङ्गकः भग्नावयाश चौरंगी मीनगोरक्षको नुतो शाम्भवा शाद्वयानन्दो गयनिष्यनिवृत्तिकः ज्ञानेश्वर सिद्धनाथस्तु स्तुत्यो बालेश्वरस्तथा राजा रामश्च नाथाग्रश्चिदम्बरप्रसादकः देवेश्वरो गुरुश्रेष्ठस्तथा भागीरथी गुरुः दत्तमल्लारि रूपेण्यो मनोहर गुरुपरा श्रीमत्परम्परा प्राप्ताः गुरुवश्य सनातनाः गुरु नमः पुरश्रेष्ठ राजा राम मठेकरे वारकरी संप्रदायोत्था पूज्या गुरु परंपरा सद्गुरुनाथ महाराज के ಚಿದಂಬರ ನಿನ್ನೆ ದಿನ ಮಹಾಸ್ವಾಮಿಗಳ ಅವತಾರ ಮಹಾಸ್ವಾಮಿಗಳ ಬಾಲಲೀಲೆಯನ್ನ ಹೇಳಿಕತ್ತೀವಿ. ನಿನ್ನೆ ಸುಮಾರು 8 ವರ್ಷದ ಬಾಲಕ ಚಿದಂಬರ ಮಹಾಸ್ವಾಮಿಗಳು ಹೊಸೂರಿನ ಒಂದು ಮಲ್ಲಾರ ಇರುವಂದಿಟ್ಟು. ಯಾಕ ಮಲ್ಲಾರ ಕ್ಷೇತ್ರ ಅಂದ ಮಲ್ಲಾರ ಅಂತ ಬಂದುಬಿಟ್ಟಿತ್ತು. ಹೀಗಾಗಿ ಅದು ನಿಜವಾಗಿ ಹೊಸೂರಿನ ಮಾರ್ತಾಂಡಪ್ಪ ಅಂತ ಬರ್ತದೆ. ಮಾರ್ತಾಂಡಪ್ಪ, ಹೊಸೂರಿನ ಮಾರ್ತಾಂಡಪ್ಪನ ಮನೆಯೊಳಗ ಗಜಗೌರಿ ವಿಚಾರಗಳನ್ನ ನಿನ್ನೆ ನೋಡಿದ್ವಿ. ಅದೇ ರೀತಿ ಅಜ್ಜ ಅಜ್ಜಿ ಮನೆ ಮಲ್ಲನಗೌಡರು, ಬೆಡಸೂರಿನ ಮಲ್ಲನಗೌಡರ ಮನೆಯೊಳಗ ಯಾಕೆ ಚಿದಂಬರ ಮಹಾಸ್ವಾಮಿಗಳು ಆಟ ಅಂತಿ ಅದ್ಭುತ ಆಟ. ಒಂದ್ ಕಡೆ ಹೇಳ್ತಾರ, ಈ ನಿನ್ನೆ ದಿನ ಕೇಳಿದ್ರಲ್ಲ, ಮಣ್ಣಿನಾನೆ ಜೀವಂತಾತು, ಜೀವಂತಾಗಿ ರಾಜಾರಾಮ್ ಮಹಾರಾಜ್ ಅದನ್ನ ಹೇಳ್ಬೇಕಾರ ಬಹಳ ಭಾಷಣ ಹೇಳ್ತಾರ. ಅಂದ್ರೆ ನಮ್ಮ ಮನುಷ್ಯರು ಹೆಂಗಿದ್ದೇಪ್ಪ ನಾವು ಅಂತ ಕೇಳಿದ್ರ, ಚಿದಂಬರನ ಲೀಲೆಯನ್ನ ನೋಡ್ತಾರ. ಆ ಮಣ್ಣಿನಾನೆ ಜೀವಂತ ಆಗ್ಯದ. ಆ ಎಲ್ಲಾ ಹೆಣ್ಮಕ್ಳು ನೋಡಿದ್ರು, ಎಲ್ಲ ಇಲ್ಲಿರುವಂತ ಎಲ್ಲಾ ಗಂಡ್ಮಕ್ಳು ಎಲ್ಲಾರು ನೋಡಿದ್ರು. ಅವಾಗ ಅನ್ಕೊಂಡ್ರಂತ ಈ ಪುಟ್ಟ ಬಾಲಕಿದ್ದಾನೆ ಚಿದಂಬರ ಮಹಾಸ್ವಾಮಿಗಳು ಏನಿದ್ದಾರೆ, ಚಿದಂಬರ ಮನುಷ್ಯ ಅಲ್ಲ, ಗ್ಯಾರಂಟಿ ಭಗವಂತ ಇದ್ದಾನ ಅಂತ ಅನ್ಕೊಂಡ್ರು. ಅವಾಗ ಏನ್ ಬೇಡ್ಕೊಂಡಿದ್ದೇನು, ನಮಸ್ಕಾರ ಮಾಡಿದ್ದೇನು, ಆ ಕ್ಷಣದಾಗ ಒಂದು ಈ ಭಾವ ಇದ್ದಿದ್ದು ಎಷ್ಟಪ್ಪ ಅಂತ ಕೇಳಿದ್ರೆ 2 ಗಳಿಗೆ ಅಷ್ಟ ಇತ್ತಂತ. ಮತ್ತು ಮಾರ್ತಾಂಡ ದೀಕ್ಷಿತರ ಮಗ ಲಕ್ಷ್ಮೀಬಾಯಿ ಮಗ ಇವ ಭಾವ ಇರ್ತಿತ್ತು. ನಮ್ಮೊಳಗ ಸ್ಥಿರ ಭಾವನೆ ಇಲ್ಲ. ಅದು ಆಮೇಲೆ 2ನೇದು ಯಾವ ಭಾವನೆ ಬಂದಿರ್ತದ ಅದು ಉಳಿಯಂಗಿಲ್ಲ, ಉಳಿದಿಲ್ಲ. ಅದು ಉಳಿಲಾರ್ದಕ್ಕನ ಏನಾಗ್ಬಿಟ್ಟ ಅಂತ ಕೇಳಿದ್ರೆ, ಇದನ್ನ ಬಹಳ ಚಂದ ರಾಜಾರಾಮ್ ಮಹಾರಾಜ ಹೇಳ್ತಾರ. ಭಗವಂತನ ಒಂದ್ ಕಡೆ ಬರ್ತಾರ್ರಿ, ನರ ನೋಹೆ ಚಿದಂಬರ ನಾರಾಯಣತೋ ಅವತಾರ. ಬಹಳ ಸ್ಪಷ್ಟ ಹೇಳ್ತಾರ ರಾಜಾರಾಮ್ ಮಹಾರಾಜ. ಇವನ್ ಯಾರಾದ್ರೂ ಮನುಷ್ಯ ಅಂದಿದ್ದೇ ಆದ್ರೆ, ಈ ಚಿದಂಬರ ಮನುಷ್ಯ ಅಂತ ತಿಳ್ಕೊಂಡ್ರೆ, ನೀವು ನರ ಅಂತ ಏನಾದ್ರೂ ತಿಳ್ಕೊಂಡರೆ, ನರಕ ಜಾತಿ ಬೇಚಾಳಿಸ ಜೋಬರಿ ಸೂರ್ಯ ಹೇ ಕಾಶಂತ. ಎಲ್ಲಿವರೆಗೂ ಆಕಾಶದ ಸೂರ್ಯ ಚಂದ್ರ ಇರ್ತಾರಲ್ಲ, ಅಲ್ಲಿವರೆಗೆ 42 ನರಕದೊಳಗೆ ಬಿದ್ದು ಒದ್ದಾಡ್ತಿರ್ತಾರಂತ. ಅಂದ್ರೆ ನೀವು ಮನುಷ್ಯ ಅನ್ಬೇಡ್ರಿಪ್ಪ, ಸಾಕ್ಷಾತ್ ಭಗವಂತ ಇದ್ದಾನ್ರು. ಇದು ಗೊತ್ತಾಗಲಂತೂ ಜಗತ್ತಿನೊಳಗ
ಯಾಕಂದ್ರೆ ಇವರು ಬೆಡಸೂರಿನ ಮಲ್ಲನಗೌಡ್ರ ಮನೆ ಒಳಗೆ ಆ ಮಲ್ಲನಗೌಡರು ಇಂಥ ಗುರು ಭಕ್ತರಿದ್ರ ಅಂತ ಕೇಳಿದ್ರ ಭಾರಿ ಶ್ರೇಷ್ಠವಾದಂತ ಭಕ್ತರು. ಅವ್ರಿಗೆ ಒಂದು ಉತ್ಸಾಹವಂತ ಏನು ಅಂದ್ರ ನಮ್ಮ ಅಷ್ಟು ದೊಡ್ಡದ ಹೊಲ, ಸಾಕಷ್ಟು ದೊಡ್ಡ ಹೊಲಗಳು, ನಾವು ಒಂದು ಈಶ್ವರನ ಸ್ಥಾಪನಾ ಮಾಡಬೇಕು, ಒಂದು ಈಶ್ವರನ್ನ ಸ್ಥಾಪನಾ ಮಾಡ್ಬೇಕು ಅಂತಕೊಂಡು ಒಂದು ಸಂಕಲ್ಪ ಮಾಡಿ ಬಂದು ಕೇಳ್ತಾರ. ಅವಾಗ ಯಾರು ಮಾರ್ತಾಂಡ ದೀಕ್ಷಿತರು ಮಹಾನ್ ಜ್ಯೋತಿಷಿಗಳು, ಅವ್ರೇನ ಅಂತಿಂತವ್ರೇನಲ್ಲ, ಪ್ರಕಾಂಡ ಪಂಡಿತರು, ಸಾಕಷ್ಟು ಗ್ರಂಥಗಳನ್ನು ಬರೆದಂಥವ್ರು. ಒಂದು ಈ ಷೋಡಶ ಸಂಸ್ಕಾರಗಳು ಅಂತ ಹಿಂದಿನ ಕಾಲದೊಳಗೆ ವೇದದೊಳಗೆ ಏನಿತ್ತು, ಕೆಲವೊಂದು ವೇದದೊಳಗ್ರಿ ಅವೆಲ್ಲ ಗ್ರಂಥ ರೂಪದೊಳಗವ. ಅವನು ಇವತ್ತಿನವರೆಗೂ ಅದನ್ನು ಹೊರಗೆ ಜಗತ್ತಿಗೆ ತಂದೆದವ್ರು ಯಾರು ಇರಲಿಲ್ಲ. ಅದ್ರ ನಮ್ಮ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂಗಂತಿ ಹೊರಗೆ ಬಂದಿದ್ದೇ ಇಲ್ಲ ಅವು. ಅದನ್ನ ಕಾರ್ಯರೂಪಕ್ಕೆ ತಂದವರು ಯಾರು ಅಂತ ಕೇಳಿದ್ರೆ ಮಾರ್ತಾಂಡ ದೀಕ್ಷಿತರು, ಅಂದ್ರೆ ಚಿದಂಬರ ಮಹಾಸ್ವಾಮಿಗಳು ತಂದೆಯವರು. ಅಂತ ಒಂದು ಅದ್ಭುತ ಜ್ಞಾನ ಇರ್ತಕ್ಕಂಥವ್ರು. ಮಲ್ಲನಗೌಡರು ಬಂದು ಅವ್ರಿಗೆ ಹೇಳಿದ್ರು, ಏನಪ್ಪ ಚೈತ್ರ ಶುಕ್ಲ ಪಂಚಮಿ ದಿನ ಮುಹೂರ್ತ ಭಾಳ ಚಲೋ ಅದ, ಮಾಡಿಬಿಡು, ಚೈತ್ರದಾಗ ಮಾಡಿಬಿಡು, ಅಗದಿ ಚಲೋ ಅದ. ಹುನ್ರಿ, ಮತ್ ಚೈತ್ರ ಶುಕ್ಲ ಪಂಚಮಿ ಅಂತ ಅಂದ್ಬಿಟ್ರು. ಆ ಟೈಮ್ಗೆಲ್ಲ ಗುಡಿ ಆಗಿತ್ತು, ಎಲ್ಲ ಈಶ್ವರಲಿಂಗ ಎಲ್ಲ ಬಂತು. ಮತ್ತೆ ಮಲ್ಲನಗೌಡರು ದೊಡ್ಡ ಶ್ರೀಮಂತರು ಇದ್ದಿದ್ರಿಂದ ಅದನ್ನ ಆ ಪ್ರತಿಷ್ಠಾಪನಾಕ ಎಲ್ಲಾ ಮಹಾತ್ಮರು ಬಂದಿದ್ರು. ಅದ್ರ ಕಾಶಿ ಪಂಡಿತರು ಒಂದಿಷ್ಟು ಮಂದಿ ಬಂದಿದ್ರು, ಕಲ್ತವ್ರು ಇದ್ದು ಬಂದಿದ್ರು, ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಬರ್ತಾರೆ. ಒಂದ್ ಕಡೆ ಹೇಳ್ತಾರೆ ಕೇಳಿದ್ರಲ್ಲ, ಗುರು ಆಜ್ಞೆ ಸಿಪಾಯಿಕ ಹಾತ ಜೋಡಿ ಬ್ರಹ್ಮಾದಿ. ಗುರುಗಳು ಏನ್ ಹೇಳಿದ್ರು, ಪಂಚಮಿ ದಿನ ಚೈತ್ರ ಶುಕ್ಲ ಪಂಚಮಿ ಮಾಡಪ್ಪ ಅಂತ ತಿಳ್ಕೊಂಡು ಆ ಪ್ರಕಾರ ಏನು ಅಂದಿದ್ರು. ಬೆಡಸೂರಿನ ಊರ ಹೊರಗ ಒಂದು ಅವ್ರ ಹೊಲದೊಳಗ ಗುಡಿ ಕಟ್ಟಿದ, ಕಲ್ಲಿನ ಗುಡಿ ಕಟ್ಟಿದ್ರು, ಎಲ್ಲ ರೆಡಿ ಆಯ್ತು. ಅವತ್ತು ಏನಾಗ್ಬಿಟ್ಟಿತ್ತು ಅಂದ್ರೆ, ಏನೋ ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ಅವ್ರು ಬೇರೆ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಾರ. ಸೇಮ್ ಹೆಂಗೀಗ ಇದೆಲ್ಲ ಭಗವಂತನ ಆರ್ಡರ್ ಇದೆ, ಹಂಗ ಮರು ಕೊಟ್ಟು ಒಂದು ಕಡೆ ಎಲ್ಲೋ ಇಲ್ಲಿ ಹೇಳ್ಬಿಟ್ಟಾರ, ಇಲ್ಲಿ ಅದ್ರ ಪ್ರತಿಷ್ಠಾಪನಾ ಮುಹೂರ್ತನ ಹೇಳಿ ಬರೆದು ಹೇಳ್ಕೊಟ್ಬಿಟ್ಟಾರ. ಆದ್ರೆ ಅವತ್ತಿಂದನೇ ಇವರೆಲ್ಲೂ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಒಪ್ಕೊಂಡ್ಬಿಟ್ಟಾರ. ಈ ಶ್ರಾದ್ದಾದಿ ಕರ್ಮಗಳಿಗೆ ಒಪ್ಪಿಕೊಂಡ್ರೆ ಮಾತ್ರ ತಪ್ಪಿಸ್ಬಾರ್ದ್ರಿ, ಭಾಳ ಕೆಟ್ಟದ್ದು. ನೀನು ಹೇಳಿದೆ ಬ್ರಾಹ್ಮಣನ ವಿಚಾರ ಹೇಳಿದಲ್ಲ, ಅಷ್ಟು ಸೂಕ್ಷ್ಮ ಇರ್ತದೆ. ಅದು ಪೂರ್ತಿ ಆಗ್ತಿಲ್ಲ, ನಿನ್ನದು ಆಗ್ಲಿಲ್ಲ, ರಾವಣಂದ ಆತು. ಸ್ವತಃ ರಾವಣನ ಬಂದು ನಿಂತು ಅವರಿಗೆ ಆಶೀರ್ವಾದ ಮಾಡಿದ ಅಂತ ಹೇಳಿದ್ರ. ಹಂಗ ವೈದಿಕ ಬ್ರಾಹ್ಮಣರು ಮಾತು ಕೊಟ್ಟರೆ ತಪ್ಪಾಗಿಲ್ಲ. ಆದ್ರೆ ಇಲ್ಲಿ ಮಾರ್ತಾಂಡ ದೀಕ್ಷಿತ ಬರೀ ಮುಹೂರ್ತ ತೆಗೆದು ಕೊಟ್ಟಿದ್ರು, ಬರ್ತೇನೆ ಅಂತ ಹೇಳಿದ್ದಿಲ್ಲ, ಗೊತ್ತಿರಲಿ. ಏನಾಗ್ಬಿಡ್ಬೇಕು ಗೊತ್ತನ್ರಿ, ಮತ್ ಏನ್ರಿ ಬ್ರಾಹ್ಮಣರು ಮಾತು ತಪ್ಪಾಡ ಅಂತ ಹೇಳಿದ್ರಿ, ಮತ್ತ ಅವರು ಮಾರ್ತಾಂಡ ದೀಕ್ಷಿತ ಯಾಕೆ ಬರ್ಲಿಲ್ಲ ಅಂತ ಕೇಳು ಮಂದಿ ಅದ್ರಿ. ಒಂದ್ ಸಂಶಯ ಬಂದಿತ್ತು ನೋಡ್ರಿ. ಬ್ರಾಹ್ಮಣರು ಹಿಂಗ್ ಹೇಳಿದ್ರು, ಆದ್ರೆ ಅವತ್ತು ಬರೀ ಮುಹೂರ್ತ ಕೇಳಿದ್ರು ಅಷ್ಟೇ. ಅವತ್ತು ಮುಹೂರ್ತ ಚಲೋದಪ್ಪ ಅಂದಿದ್ರು. ಅವತ್ತೇನ್ ಇವ್ರಿಗೆ ಬರ್ರಿ ಅಂತ ಇನ್ನೂ ಹೇಳಿದ್ದಿಲ್ಲ, ಬರ್ಬೇಕಲ್ಲ, ಬಂದಾಗ ನೋಡುವಂತ ಭಾವ ಇರ್ತದ. ನಮ್ಮ ಹೇಳ್ಬಿಟ್ಟಿರ್ತಾರೆ, ಯಾವಾಗ ಮಾಡ್ಬೇಕು, ಚೈತ್ರ ಪಂಚಮಿ ಮಾಡಿಬಿಡ, ಚೈತ್ರ ಶುಕ್ಲ ಪಂಚಮಿ ಮಾಡಂತ ಹೇಳಿದ್ರೆ ಅಷ್ಟ ಸುದ್ದಿ ಎಲ್ಲ ಮಾಡಿದ. ಹೇಳಿಕ್ ಬರೋದ್ರೊಳಗೆ ಇಲ್ಪ ಒಪ್ಕೊಂಡ್ಬಿಟ್ಟೇನೆ. ಮತ್ತ ಚಿದಂಬರನ್ ಕಳಿಸ್ಕೊಡ್ತೇನೆ. ಚಿದಂಬರ ಅವ್ರಿಗೇನು ಗುರುಗಳು ಯಾರ ನಿಮ್ಮ ಮನೆಯಿಂದ ಒಂದು ಹುಳ ಬಂದ್ರು ಸಾಕು, ಈಗ ಅಂತಿರಲ್ಲ, ಒಂದು ಹುಳ ಬಂದ್ರು ಸಾಕು. ಬಂದ್ರು, ಯಾರನ್ನು ಕಳಿಸಿದ್ರು, ಚಿದಂಬರಪ್ಪನ ಕಳಿಸಿ. ಚಿದಂಬರ ಮಹಾಸ್ವಾಮಿಗಳು 10 ವರ್ಷದ ಹುಡುಗ, ಆದ್ರೂ ಏನು ವಾಣಿ ಚಿದಂಬರಪ್ಪನ ಬರಲಾರ್ದ ಯಾಕೆ ಸಾಕ್ಷಾತ್ ಭಗವಂತ ಅವತಾರ ಮಾಡಿ ಬಂದಾನ ಜಗತ್ತಿಗೆ ಕೇಳಿತು. ಬಂದ, ಆದ್ರೆ ಆ ಬಾಲ ಬುದ್ಧಿ ಹೋಗಿದ್ದಿಲ್ಲ. ಅಂತ ಪಂಡಿತ ಬಾಲ ಬುದ್ಧಿ ಇರೋದಲ್ಲ, ತನ್ನ ಮಟ್ಟಿಗೆ ತಾನೆಲ್ಲ ಇಟ್ಕೊಂಡು ಎಲ್ಲ ಕಾರ್ಯಕ್ರಮ ನಡೆದಿತ್ತು. ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸ್ವತಃ ಮುರುಗೋಡದಿಂದ ಚಿದಂಬರ ಮಹಾಸ್ವಾಮಿಗಳನ್ನ ಕರ್ಕೊಂಡ್ ಬಂದಾರ. ಅವಾಗ ಏನು ಬೆಳಗ್ಗೆ ಕೂತಿದ್ರು, ಒಂದಿಷ್ಟು ಪಂಡಿತರು ಕೂತ್ಕೊಂಡಿದ್ರು. ಇವತ್ತು ಮೃತ್ಯು ಹೋಗೋದಲ್ಲ, ಹೆಂಗೆ ಈ ಮೃತ್ಯು ಹೋಗದೊಳಗ ಮಾರ್ತಾಂಡ ದೀಕ್ಷಿತರು ಮುಹೂರ್ತ ತೆಗೆದುಕೊಟ್ರು.
ಇವರು ಜೋರ್ ಡಿಸ್ಕಷನ್ ನಡೀತು. ಆದ್ರೂ ಒಳಗ ಸಮಾಧಾನ ಆಗಿಲ್ಲ. ಮಲ್ಲನ್ ಗೌಡ್ರನ್ನ ಕರೆದ್ರು, ಗೌಡ್ರ ಬರೀಲಿ ಸ್ವಲ್ಪ. ಯಾಕಪ್ಪ? ಇಲ್ಲ ಮತ್ ಇವತ್ತು ಯೋಗನ್ ಚಲೋ ಇಲ್ಲಂತ, ಮೃತ್ಯು ಹೋಗೋದಂತ ಹೆಂಗ ಮಾಡ್ತೀವಿ? ಇಲ್ಲಪ್ಪ, ನಮ್ಮ ಗುರುಗಳು ಏನು ಮುಹೂರ್ತ ತೆಗೆದುಕೊಟ್ರ ಅದು ಮುಹೂರ್ತ ಚಲೋನ ಇರ್ತದ. ಅದು ಏನಿದ್ರೆ ಇರ್ಲಿಪ್ಪ, ಗುರು ಹೇಳ ನಮ್ಮನ್ನ ಮುಗೀತದ. ಎಲ್ಲಾರು ಕೂಡ್ಯಾರ ಮಾಡುದ. ಇಲ್ಲೋ ಮುಹೂರ್ತ ಚಲೋ ಇಲ್ಲೋ ಇವತ್ತ, ಅದಕ್ಕೆ ನೀ ಹೆಂಗ್ ಮಾಡುದಷ್ಟು ಚಲೋ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡ. ಇಲ್ಪ ನಾನು ಗುರುಗಳು ಹೇಳಿದಂಗೆ ಮಾಡ್ತೇನೆ ಅಂತ ತಿಳ್ಕೊಂಡು, ಗುರು ಕೊಟ್ಟ ಮುಹೂರ್ತನೇ ಗುರುದತ್ತ ಮುಹೂರ್ತ ಅಂತ. ಗುರುದತ್ತ ಅಂತಂದ್ರ ಗುರು ಏನ್ ಹೇಳ್ತಾನೆ ಅದನ್ನ ಕೇಳಿಬಿಡು. ಗುರು ಕೊಟ್ಟ ಮುಹೂರ್ತದ, ದತ್ತ ಅಂದ್ರೆ ಕೊಡುದು ಅಂತ ಅರ್ಥ. ಗುರು ಕೊಟ್ಟ ಮುಹೂರ್ತದ ಅದು ಒತ್ತ ಮಾಡ್ತೇನೆ ಅಂತ ಹೇಳಿದ ಪ್ರಕಾರ ಕಾರ್ಯಕ್ರಮ ಚಾಲುವಾಗಿತ್ತು. ಸುಮ್ಮನಿದ್ರು ಮತ್ತೆ ಏನ್ ಮಾಡ್ಬೇಕು? ಅವ್ನು ದೊಡ್ಡ ಶ್ರೀಮಂತ ಇದ್ದಾನ, ಮಲ್ಲನ್ ಗೌಡ್ರ ಅಂದ್ರೆ ಸಣ್ಣವ್ರ, ದೊಡ್ಡ ಶ್ರೀಮಂತವ. ಈಗ ಇವ್ಗೆ ಏನು ಹೇಳೋ ಪರಿಸ್ಥಿತಿ ಆಗಿರಲಿಲ್ಲ. ನೋಡು ತಡಿ ಅಂತ ಸುಮ್ಮನಿದ್ರು. ಇನ್ನೇನು ಎಲ್ಲಾ ಮಂಗಳ ವಾದ್ಯಗಳು ಪ್ರಾರಂಭ ಆಗ್ಯದ. ಉತ್ಸವಾದಿಗಳು ಇನ್ನೇನು ಎಲ್ಲ ಪ್ರಾರಂಭ ಆಗ್ಯದ. ಆ ಮಹಾದ್ವಾರ ದಾಟಿ ಇನ್ನೇನು ಅಂದ್ರೆ ಇನ್ನ ಸ್ವಾಮಿನ ಕರ್ಕೊಂಡ್ಬಂದು ಇನ್ನ ಅಲ್ಲಿ ಇಡ್ಬೇಕು. ಇನ್ನ ಮುಂದಿನ ಪ್ರತಿಷ್ಠಾಪನಾ ಕಾರ್ಯ ನಡಿಬೇಕಿನ್ ಸ್ವಲ್ಪ ಟೈಮದ. ಗಣಪತಿ ಪೂಜಾ ಮಾಡಿದ್ರು, ಪುಣ್ಯವಾಚನ ಮುಗಿತು, ಎಲ್ಲ ಗಣಪತಿ ಪೂಜನ ಆತು, ಕಲಶ ಸ್ಥಾಪನಾ ಮಾಡಿದ್ರು, ಯಶೋಪನ್ ತಂದು ಇನ್ನು ಒಳಗಿಟ್ರು. ಇನ್ನು ಪ್ರತಿಷ್ಠಾಪನಾ ಆಗಿತ್ತು. ಅಷ್ಟರೊಳಗೆ ಅವ್ರ ಮನಿ ಒಳಗಿರ್ತಕ್ಕಂಥ ಒಬ್ಬ ಆಳ ಬಂದು ಓಡಿ ಗೌಡ್ರ ಓಡಿ ಬಂದ. ಏನಾತ ಯಾಕು ಅಂದಾಗ, ಏನಿಲ್ರಿ ದೊಡ್ಡ ಆಕಳಿತ್ತಲ್, ಇದು ಎತ್ತಿತ್ತಲ್ರಿ. ಹಾಗಾಗಿನ ಕಾಲದ ರೈತರ ಮನೆಯಾಗ ದೊಡ್ಡ ಕಿಮ್ಮತ್ತಿನ ಎತ್ತುಗಳು, ಹಂಗ ದೊಡ್ಡ ಎತ್ತಿತ್ತು ಅವ್ರ ಮನೆ ಒಳಗ. ಆ ಎತ್ರಿ ಗುರು ಯಾಕೋ ಒದ್ದಾಡಿ ಒಮ್ಮೆ ಸತ್ತು ಹೋಗ್ಬಿಡ್ತು. ಇಷ್ಟೋ ತನಕ ಇರುವಂತಹ ಏನ ಭಾವಿತ್ತು, ಒಂದು ಅರೆ ಕ್ಷಣ ಮನಸ್ಸು ಝಲ್ಲಂತ. ಯಾರಿಗೆ? ಮಲ್ಲನ್ ಗೌಡ್ರಿಗೆ ಎದಿ ಝಲ್ಲಂತ. ಅಲ್ಲಲ್ಲ ಇನ್ನೇನ್ ಮಾಡುದಪ್ಪ, ಹಿಂಗಾಗ್ಬಿಡ್ತಲ್ಲ. ಇದನ್ನ ನೋಡಿ ಮುಖ ಸತ್ತಾಗಿತ್ತಲ್ಲ. ಚಿದಂಬರ ಸ್ವಾಮಿಗಳು ಅಲ್ಲೇ ಕೂತಿದ್ರು. ಯಾಕೋ ಗೌಡಪ್ಪ, ಯಾಕೋ ಮುಖ ಸತ್ತಾಗದಲ್ಲ ಅಂತ ಕೇಳಿದ್ರು. ಯಾಕೋ ನಿನ್ನ ಮುಖ ಸತ್ತಾಗದಲ್ಲ, ಯಾಕೋ? ಏನಿಲ್ಲ ಗುರುಗಳ ಹಿಂಗಾಗ್ಯದ ಅಂತ. ಮತ್ತ ಅವನ ಒಳಗೆ ಏನ್ ಇಟ್ಬಿಡಿಲ್ಲ, ಹಿಂಗ್ 3 ತಂದು ಕತ್ತಿದ್ರು. ಇಷ್ಟ ಅನ್ನೋದನ್ನ ಅವ್ರು ಸುದ್ದಿ ಬಿಡಿತ್ರಿ. ಅವ್ರಿಗೆ ಖುಷಿ ಆಗಿತ್ತು ಹೊರಗಿಂದ ಒಳಗ. ನೋಡ ನಾವ್ ಅನ್ಕೊಂಡಂಗ ಹಂಗಾತ. ನಾ ಹೇಳಿದ್ದವ್ರಿಗೆ ಕೇಳ್ತಾಗ್ಲಿಲ್ಲ. ಮುಹೂರ್ತಂದ್ರ ನಾ ಹೇಳಿದ್ರೆ ಮುಗೀತು. ಮುಹೂರ್ತ ಅಂತ ಮೃತ್ಯು ಹೋಗಿವತ್ತ ಮೃತ್ಯುಗ ಆಗಬೇಕು. ಮತ್ತ ಅವ್ರು ಹೇಳಿದ್ದಕ್ಕೆ ಮೃತ್ಯುಗ ಆತಿಲ್ಲ. ಒಳಗ ಅವ್ರಿಗೆ ಸಮಾಧಾನ ಆಗಿತ್ತು. ಒಳಗ ನೋಡ ಅಂದ್ರೆ ಗುರುಗಳ ಮಾತು ಸುಳ್ಳು. ಇದು ಒಂಥರ ಹುಚ್ಚರಿ ಜಗತ್ತಿಗೆ. ನಿನ್ನ ಮಾತು ಸುಳ್ಳು ಆಗ್ಬಿಟ್ರೆ ಎಷ್ಟು ಖುಷಿ. ನೀನ್ ಹೇಳ್ದಂಗ ಆಗದಿದ್ರೆ ನೋಡೋಕೆ ಎಷ್ಟು ಖುಷಿ ಆಗ್ತದೆ. ಹಂಗಾಗ್ತದೆ. ಇಲ್ಲಿ ಚಿದಂಬರ ಮಹಾಸ್ವಾಮಿಗಳು ಅಂದ್ರು, ಅಪ್ಪ ಏನಾಯ್ತು? ಹಿಂದ್ರಿ ಗುರುಗಳ ನಮ್ಮ ಮನೆಯೊಳಗಿರುವಂತ ವೃಷಭ, ದೊಡ್ಡ ವೃಷಭ ಇತ್ತಲ್ರಿ, ಮತ್ತ ಅವೇನ್ ಅಲ್ಲೇ ಅಜ್ಜಾಜಿ ಮನೆ ಆಟ ಆಡ್ಕೋದು ಇರುವಂತ ನೋಡಿದ್ದು ಇತ್ತು. ಹೌದಾ? ನಡಿ ಹೋಗಿ ಎಲ್ಲಿ ನೋಡೋಣ ನಡಿ. ಬಂದು ಗಾದ್ನಿಗೆ ಕರ್ಕೊಂಡ್ಬಂದ್ರು. ಆ ಗಾದ್ನಿಗೆ ಬರೋದ್ರಾಗ ವಿಶಾಲವಾದ ಕಾಯಿ ಬಿಳಿ ಎತ್ತ ಬಿದ್ದು ಬಿಟ್ಟಿತ್ತು, ಸತ್ತು ಬಿಟ್ಟಿತ್ತು. ಚಿದಂಬರ ಮಹಾಸ್ವಾಮಿಗಳ ಕೈ ಒಳಗ ಆ ಅಕ್ಷಯ ಕಲಶ ಸದಾ ಕಾಲ ಇರ್ತಿತ್ತು. ನೀರು ತಗೊಂಡ್ರು. ಏ ನಂದೀಶ್ವರ, ಅಲ್ಲೋ ನಿಮ್ಮ ಒಡೆಯ ಪರಮೇಶ್ವರನ ಪ್ರತಿಷ್ಠಾಪನೆ ನಡೆದದ, ನೀ ಮಕ್ಕೊಂಡಿ ಮರಯ? ಹೇಳ ಮಕ್ಕಳಪ್ಪ, ಹೇಳಲ್ಲ ಕಾರ್ಯಕ್ರಮ ನಿಂತಂತ. ಮತ್ ನೋಡಿ ನೀ ಮಲಗಿ ಕರಣಿ ಎಲ್ಲ ಇದ ಸತ್ಯ ಅಂತ ತಿಳ್ಕೊಂಡು ಏನ್ ಮಾಡ್ಲಿಕ್ಕತ್ತಾರ, ಹೇಳಪ್ಪ ಹೇಳಂತ ತಗೊಂಡು ಆ ನೀರನ್ನ ಪ್ರೋಕ್ಷಣ ಮಾಡ್ತಾರ. ಪ್ರೋಕ್ಷಣ ಮಾಡಿ 1-2 ಸಾರಿ ಚಪ್ಪರಿಸ್ತಾರ. ಬರೇ ಹೇಳಪ್ಪ. ಬರೀ ಚಪ್ಪರಿಸಿದ ತಕ್ಷಣ ಇಷ್ಟದ ಮಕ್ಕೊಂಡಿತ್ತನೋ ಅಂತ ಎತ್ತು ಮೈ ಮುರಿದು ಎದ್ದು ನಿಂದಿರ್ತಂಬ ಅಂತ ಎದ್ದು ಆತಿಲ್ಲ. ನಡಿ ನಿನ್ನ ಕಾರ್ಯಕ್ರಮ ಮಾಡೋಣ ನಡಿ. ಚಿದಂಬರಪ್ಪ ಬಹಳ ವಿಶೇಷ. ಅವ್ ಏನು ಮಾಡ್ದ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಅರೇ ಕ್ಷಣದೊಳಗ ಆ ಎತ್ತನ್ನು ಮತ್ತೆ ಬದುಕಿಸಿ ಹೊಳ್ಳಿ ಬಂದು ಆನಂದವಾಗಿ ಮಲ್ಲನಗೌಡ ಸಿಗದಾಡ್ಲಿಕ್ಕತ್ತ. ನೋಡ ನನ್ನ ಗುರುನಾಥ ಹೆಂಗಿದ್ದಾನ. ನನ್ನ ಗುರುನಾಥರ ಮಾತು ವಿಷಯ ಆಗ್ಲಿಲ್ಲ. ಮೃತ್ಯುಯೋಗವನ್ನ ಶುಭಯೋಗ ಮಾಡ್ತಾರ. ಅದಕ್ಕೆ
ಮೃತ್ಯುಂಜಯೇಶ್ವರ, ಮೃತ್ಯುವಿನ ಜಯಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ಮಠ ಅಲ್ಲಿ ನಡ್ಕೊಳ್ಳೋ ಮಂದಿ ಬಹಳ ಅದರಿ. ಕೆಲವು ಮಂದಿ ಈಗ ಬೆಡಸೂರು ಸುತ್ತಮುತ್ತ ಆಗಲಿ, ನಮ್ಮ ಸೌದತ್ತಿ ಮಂದಿ ಅವಾಗ ಇಲ್ಲಿಂದ ಅಲ್ಲಿಗೆ ನಡ್ಕೋತ ಹೋಗ್ತಿದ್ರಂತ ನೋಡ್ರಿ. ನಡ್ಕೋತ ಹೋಗಿ ಅವನ್ ಸೇವಾ ಮಾಡುವಂತ ಒಂದು ಅದ್ಭುತ ಪರಿಪಾಠ ಅದ. ಇವತ್ತಿನವರೆಗೂ ಸ್ವಾಮಿ ಸ್ಥಾಪನಾ ಮಾಡಿರುವಂತಹದ್ದು ಎಷ್ಟು ಜಾಗೃತಿ ಇರಬೇಕು. ಹಂಗ ತನ್ನ ಬಾಲ್ಯ ಲೀಲೆಯದೊಳಗ ಇಂಥ ಆಟ ಆಡಿದ. ಇನ್ನ ಇಷ್ಟಕ್ಕೆ ಮುಗಿದಿಲ್ರಿ, ಇದು ಹಂಗ ಅವಾಗ ಆ ಪ್ರತಿಷ್ಠಾಪನೆ ಆಗಿದ್ದ ಬ್ರಾಹ್ಮಣರಿಗೆ ಆನಂದವಾಗಿ ದಕ್ಷಿಣೆ ಕೊಟ್ಟು ಖುಷಿಯಾಗಿಬಿಟ್ಟಿತ್ತು. ಮಲ್ಲನಗೌಡರಿಗೆ ದಕ್ಷಿಣ ಆದಿಗಳನ್ನು ಕೊಟ್ಟು ಅನುಗ್ರಹ ಮಾಡ್ರಿ, ನಾವೆಲ್ಲ ನಿಮ್ಗೆ ಶರಣ ಬಂದೇವಂತ. ಅಲ್ಲಿವರೆಗೆ ಏನು ಯಾರ್ಯಾರು ಅವು ಬೇರೆ ಬೇರೆ ಊರಿಂದ ಬಂದಿದಾರಲ್ಲ, ಎಲ್ಲ ಜೋಯಿಸರು ಪಂಡಿತರು ಬಂದಿದಾರಲ್ಲ, ಅವ್ರಿಗೆ ಶರಣಾಗಿ ಅವ್ರನ್ನ ಕ್ಷಮಾ ಕೇಳ್ತಾರ ಅನ್ನುವಂಥ ವಿಚಾರಗಳನ್ನ ಮತ್ತಷ್ಟು ಊಟ ಮಾಡಿ ಮಲ್ಲಪ್ಪನಿಂದ ಅಪ್ಪಣೆ ತಗೊಂಡು ಮತ್ತೆ ಹೊಳ್ಳಿ ಮುರುಗೋಡಕ್ಕೆ ಬಂದ್ರು ಅನ್ನುವಂಥ ವಿಚಾರಗಳನ್ನ ಒಂದು ಬಾಲ್ಯಲೆ ವಿಚಾರವಾಗಿ ಹೇಳ್ತಾರೆ. ಇದು ಮೃತ ವರ್ಷದ ಸಂಜೀವನ. ಮತ್ತ ಆ ಸ್ವಾಮಿ ಬಾಲ್ಯಲೆ ವಿಚಾರ ಹೇಳ್ಬೇಕಾದ್ರೆ ಸಖಾನಂದ ಗರ್ಭವರು ಬಹಳ ಚಂದ ಹೇಳ್ತಾರೆ. ಒಂದು ದಿನ ಮಾರ್ತಾಂಡ ದೀಕ್ಷಿತರು ನಿತ್ಯ ಉಪಾಸನ ಮಾಡ್ತಿದ್ರು. ಉಪಾಸನ ಮಾಡುವಂತಾಗ ಈ ಕೆಲವೊಂದು ಅವರು ಅಗ್ನಿಹೋತ್ರಿಗಳು ಇದ್ರು. ನಿತ್ಯ ದೇವಿ ಆರಾಧನಾ, ಗಣಪತಿ ಆರಾಧನಾ ಮಾಡ್ತಿದ್ರು. ಕೇಳಿರಲಿಲ್ಲ ಆ ದೇವಿ ಆರಾಧನಾ, ಅವ್ರ ಪೂಜೆ ಪುನಸ್ಕಾರಗಳಿಗೆ ಅವ್ರ ಅಪ್ಪಾಜಿ ಸ್ನಾನ ಮಾಡಿ ಬರುವುದ್ರೊಳಗೆ ಅಡಿಗೆ ಮನೆಯ ಆ ದೇವ್ರ ಮನೆಯೊಳಗೆ ಅವ್ರಿಗೆ ಏನೇನ್ ಬೇಕಲ್ಲ ಎಲ್ಲ ವಸ್ತುಗಳನ್ನು ಹೊಂದಿಸಿಕೊಡುವ ಕೆಲಸ ಚಿದಂಬರ ಮಹಾಸ್ವಾಮಿಗಳು. ಆಮೇಲೆ ಅವ್ರಿಗೆ ಅವ್ರು ಅಷ್ಟು ಹೊಂದಾಣಿಕೆ ಮಾಡಿಡ್ತಿದ್ರು. ಅಂದ್ರೆ ಅವ್ರಿಗೆ ಇನ್ನೊಂದು ಬೇಕು ಅನ್ನಬಾರದು, ಇದು ಕಡಿಮೆ ನೋಡಿ ಇದಿಲ್ಲ ಅನ್ನಬಾರದು, ಹಂಗೆ ಹೊಂದಿಸಿಕೊಡ್ತಿದ್ರು. ಯಾಕಂದ್ರೆ ಅವರ ಅವತಾರನ ಮಾತೃವಾಕ್ಯ, ಪಿತೃ ಮತ್ತು ಇಬ್ರು ತಂದೆ ತಾಯಿಗಳಿಗೆ ವಿಶೇಷವಾಗಿ ಆನಂದವನ್ನು ಕೊಡ್ಲಿಕ್ಕೆ ಈ ಅವತಾರ ಆಗ್ಯದ. ನಿಮ್ ನೋಡಿ ಕೇಳಿದ್ರು, ಯಾಕಂದ್ರೆ ಈ ಅವತಾರಗಳನ್ನು ತಂದೆ ತಾಯಿ ಅವರಿಗೆ ಸುಖ ಕೊಡುವ ಸಲುವಾಗಿ, ಅವ್ರ ಬಾಲಿಲ್ಲ ತೋರಿಸೋ ಸಲುವಾಗಿನೇ ಚಿದಂಬರ ಅವತಾರ ಆಗಿದೆ. ವಿಶೇಷ ಆದ್ರೂ ಒಂದು ಅದಲ್ಲದೆ ಇನ್ನೂ ಸಾಕಷ್ಟು ವಿಚಾರಗಳು, ಒಂದು ವಿಚಾರ ಅಷ್ಟ. ಹಿಂಗಾಗಿ ಅವ್ರದ ಅಖಂಡ ಸೇವಾ ಮಾಡಿದ್ರು, ತಂದೆ ತಾಯಿ ಸೇವಾ, ಅದರಲ್ಲಿ ಪಿತೃ ಸೇವಾ ಅಂತ ಸಾಕಷ್ಟು ಮಾಡ್ತಾರೆ. 10 ವರ್ಷ ಹುಡುಗ ಈ ಏನಾಗಿತ್ತು ಅಂದ್ರೆ ಅವ್ರಿಗೆ ಮಾರ್ತಾಂಡ ದೀಕ್ಷಿತರಿಗೆ ಎಲ್ಲರ ಚಿತ್ತ ಬಂತು ಅಂದ್ರೆ ಒಬ್ಬ ರಾಮಚಂದ್ರ ಪಂಥ ಅಂತ ಒಬ್ಬ ಇತ್ತು. ಆ ರಾಮಚಂದ್ರ ಪಂಥ ಯಾರಪ್ಪ ಅಂತ ಕೇಳಿದ್ರೆ ಇವತ್ತಿನ ಏನು ದೇಶಪಾಂಡೆ ಮಂತಂದವ್ರು ಇದ್ದಾರಲ್ರಿ, ಯಾರು ಹಳ್ಳಿಯಾಳದೊಳಗೆ ಇರ್ತಕ್ಕಂಥ ದೇಶಪಾಂಡೆ ರಾಜಕೀಯವಾಗಿ ಇದ್ದಾರೆ ನೋಡ್ರಿ. MP ನೂ ಇದ್ದಾರೆ, MP ನೂ MLA ಇರ್ಬೇಕು. ಎಂತ ಒಬ್ರು ದೇಶಪಾಂಡೆ ಅಂತ ಇದ್ದಾರಲ್ಲ, ರಕ್ಷತ ಯಾವ ದೇಶಪಾಂಡೆ, RV ದೇಶಪಾಂಡೆ. ನೋಡ್ರಿ ಅವ್ರ ಹೆಸರು ರಾಮಚಂದ್ರನ. RV ದೇಶಪಾಂಡೆ ಅವರ ಮನತಂದೊಳಗ ಖರೆ ನಿಜವಾಗಿ ಅಂದ್ರೆ ಆ ದೇಶಪಾಂಡೆ ಮನತನ ಅಂದ್ರೆ ಅವನು ರಾಮಚಂದ್ರ ಪಂಥ ಅಂತ ಅವನ ಹೆಸರು. ಪರಮ ಭಕ್ತ. ಯಾರಿಗೆ ಈ ಮಾರ್ತಾಂಡ ದೀಕ್ಷಿತರು ಮಾತಂದ್ರ ಒಂದು ಸ್ವಲ್ಪ ದಾಟ್ತಿದ್ರು, ಊಳಾಕಿ ದಾಟೋದಿಲ್ಲ ಅಂತಾರ ನೋಡಿ, ಅಂತಾನು ಇಷ್ಟ ಇತ್ತು. ಇವ್ರಿಗೊಂದು ನೆನಪಾತು, ಚಿದಂಬರ ಅಂದ್ರು, ಹ್ಞಪ್ಪ ಅಂದ್ರ ಬಾ ಹೋಗೋಣ. ಆಗಿನ ಕಾಲಕ್ಕೆ ಜೋಳಿಗೆ ಹಾಕಿದ್ದ ಕರೆ ಹೊಂಟ ಬಿಡ್ದ. ಹೋಗಿ ರಾಮಚಂದ್ರ ಅಂದ್ರ ಹಳ್ಯಾಳಕ್ಕೆ ಹೋಗ್ಯಾರ. ಆಗಿನ ಕಾಲಕ್ಕೆ ಒಂದು ಸ್ವಲ್ಪ ಚಕಡಿ ಬಿಟ್ರೆ ನಡ್ಕೋತಾನ ಹೋಗು ಜಾಸ್. ಅದೇ ಪುಟ್ಟು ಚಿದಂಬರ ಹಂಗ ಹೋಗೋಣ ಮಾರ್ತಾಂಡ ದೀಕ್ಷಿತರು ಹೋದ್ರು. ಹೋದಾಗ ಸಂಜೆ ಹೊತ್ತಾಗಿತ್ರಿ, ಬಹಳ ಹೊತ್ತಾಗಿತ್ತು. ಅಲ್ಲಿ ಹೋಗಿ ಆ ಗುರುಗಳು ಬಂದಿದ್ದ ನೋಡಿ, ಎಂಕೋ ಗುರುಗಳು ಇದ್ದಕ್ಕಿದ್ದಂಗ ಬಂದ್ರು. ಎಂತ ಆನಂದ ಆತ. ಅಪ್ಪಮ್ಮ ಇಬ್ರು ಬಂದನಂತ ತಿಳ್ಕೊಂಡು ಕರೆದು ಅವ್ರಿಗೆ ನೀರಿಗೆ ಹಾಕೊಟ್ಟು ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡು ಎಂತ ಖುಷಿ ಆಯ್ತು. ಬಂದ್ರಿ ಗುರುಗಳು, ಬಹಳ ಸಂತೋಷ, ಬಹಳ ಸಂತೋಷ, ಬರ್ರಿ ಅಂತ ತಿಳ್ಕೊಂಡು ಖುಷಿ ಆಯ್ತು.
ಅವರು ಯಾಕಂದ್ರೆ ಅವರು ಸ್ನಾನ ಆಗಿ ಸಂಧ್ಯಾವಂದನ ಆಗುವವರೆಗೆ ಅದನ್ನ ತಗೋಗಿ ಅಂತ ತಗೋತಿದ್ದಿಲ್ರಿ. ನಾವು ಹೋಗ್ಕೊಂಡು ಮೊದಲು ಚಾನ ತಗೋತೀವಿ, ಹಂಗಿರ್ಲಿಲ್ಲ ಅವಾಗ. ಅವರೆಲ್ಲ ಸ್ನಾನ ಸಂಧ್ಯಾವಂದನ ಆಗ್ಬೇಕು. ಸಂಧ್ಯಾವಂದನ ಆಗಿನ ಕಾಲ ನೇಮ ನಿತ್ಯಗಳು ಆಗ್ಬೇಕು. ಮತ್ತು ಅವ್ರು ಸಂಜೆ ಸಂಧ್ಯಾವಂದನ ಮುಗಿಬೇಕು. ಅವ್ರು ರಾತ್ರಿ ಊಟ ಮಾಡ್ತಿದ್ದಿಲ್ಲ, ಎಲ್ಲ 7 ಗಂಟೆ ಒಳಗೆ ಆಗ್ಬೇಕು. ಅವ್ರೆಲ್ಲ ನೇಮ ನಿತ್ಯಗಳು ಬಹಳ ಇದ್ವು. ಅವತ್ತಿನ ದಿನ ಆರಾಮ್ ಸ್ವಲ್ಪ ಲೇಟ್ ಆಗಿ ಹೋಗಿದ್ರು. ಅಲ್ಲಿ ಉಳ್ಕೊಂಡ್ರು. ಗುರುಗಳು ನಮ್ಮ ಮನೆಗೆ ಬಂದಾರ. ಏನಾಗಿದೆ ವಿಚಿತ್ರ ಅಂತ ಕೇಳಿದ್ರೆ, ಹಿಂದಿನ ದಿನ ಅವ್ರ ಮನೆ ತೆಗೆದಾಗ್ಯದ. ಮನಿ ಒಳಗೊಂದು ಅರ್ಬಿ ಸಹಿತ ಬಿಟ್ಟಿಲ್ಲ. ಒಂದು ತುಂಡು ಅರ್ಬಿ ಸಹಿತ ಬಿಡ್ಲಾರ್ದಂಗ ಧಾನ್ಯಗಳನ್ನ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟ. ಇನ್ನೇನು ಇಲ್ಲ ಮನ್ಯಾಗ, ಏನೇನು ಇಲ್ಲ. ಸುಧಾಮನ ಮನೆ ಆಗ್ಯದ. ಸುಧಾಮನ ಮನೆ ಅಂದ್ರೆ ಏನು, ಬರೇ ಮ್ಯಾಲ ಛತ್ ಅದ, ಕೆಳಗೆ ಭೂಮಿ ಒಂದದ, ಬಿಟ್ರಿಗೆ ಗಡಿಗಳು ಏನೇನು ಎಲ್ಲ ಆ ನಮನೆ ತುಡು ಮಾಡ್ಕೊಂಡು ಹೋಗ್ಬಿಟ್ರು. ಒಳಗ್ ಗಂಡ ಹೆಂಡತಿ ಮಾತಾಡ್ಲಿಕ್ಕತ್ತಾರ. ಗುರುಗಳು ಬಂದಾರ ಇಂಥ ಸಮಯದೊಳಗ. ಮುಂದೆ ಏನ್ ಮಾಡುದು, ನಾಳೆಗೆ ಹೆಂಗ ಮನೆಯೊಳಗಂತ ಏನೂ ಇಲ್ಲ, ಮತ್ತೆ ಏನ್ ಮಾಡುದು ಅಂತಕೊಂಡು ಒಳಗೆ ಮಾತಾಡ್ಲಿಕ್ಕತ್ತಾರ. ಗುರುಗಳು ಸುಸ್ತಾಗಿದ್ದು ಮಲಗಿ ಬಿಟ್ಟಾರ. ಚಿದಂಬರ ಮಹಾಸ್ವಾಮಿಗಳು ಎಚ್ಚರಿದ್ದಾರ. ಅವರಿಬ್ರು ಗಂಡ ಹೆಂಡತಿ ಮಾತಾಡೋದನ್ನ ಕೇಳಿಕತ್ತಾರ. ಒಂದ್ ಏನಪ್ಪ ಅಂತ ಕೇಳಿದ್ರ, ಇವ್ರ ಮಾತು ಕೇಳಿದ್ರ ಚಿದಂಬರ ಮಹಾಸ್ವಾಮಿಗಳು, ಅಪ್ಪ ನನಗ ರಾಮಚಂದ್ರ ರಮಣ ದಾರು ಯಾಕ್ರಿ ಹೊರಗೆ ಆರಾಮ್ ಹೊರಗೆ ಜಗಲಿ ಮ್ಯಾಲ ಮಲಗಿದ್ರು. ಎಲ್ಲ ಹಾಸಿ ಕೊಟ್ಟರು, ಜಗಲಿ ಮ್ಯಾಲ ಮಲಗಿದ್ರು. ಯಾಕೋ ಗುರುಗಳ ಮಗ ಕರಿಲಿಕ್ಕತ್ತಾರ. ಹೊರಗೆ ಬಂದ್ರು. ಯಾಕೆ ಗುರುಗಳ? ಅಪ್ಪ ನಾ ಹೊರಗೆ ಹೋಗ್ಬೇಕು, ಸ್ವಲ್ಪ ಹೊರಗೆ ಹೋಗಂಬ ಅಲ್ಲ. ಗುರುಗಳ ಇಲ್ಲೇ ಏನ ಇಂತ ತರಿಸಿದ ಹುಡುಗ ಏನದ? ಗುರುಗಳ ಇಲ್ಲೇ ಬರ್ರಿ ಈ ಕಡೆನ. ಇಲ್ಲಿ ಬೇಡಪ್ಪ, ಮುಂದೆ ಹೋಗಂಬ. ಅವ್ರು ತಂಬಿಗೆ ಹಿಡ್ಕೊಂಡ್ರು. ಚಿದಂಬರ ಮಹಾಸ್ವಾಮಿಗಳು ಅವ್ರ ಹಿಂದಿಂದ ಹೋದ್ರು. ಒಂದ್ ಸ್ವಲ್ಪ ಮುಂದೆ ದೂರ ಹೋಗಿ ಅಲ್ಲೊಂದು ಬೈಲಿತ್ತು. ಗುರುವ ಬರ್ರಿ ಅಂತ. ಅಪ್ಪ ಊರಾಗ ಕೂಡಬಾರ್ದು ಮಾರಾಯ, ಬ್ಯಾಡ ನಡಿ, ಸ್ವಲ್ಪ ಮುಂದೆ ಹೋಗೋಣ. ಮುಂದೆ ಕಾಡು ಬಾರಿ, ಇನ್ನೂ ಸ್ವಲ್ಪ ಹೋಗೋಣ. ಕಾಡಿನೊಳಗೆ ಕರ್ಕೊಂಡು ಹೋದ್ರು. ಏನು ಇಲ್ಲೇ ಇಲ್ಲಿ ಅನ್ಕೊಂಡು 3 ಕಿಲೋಮೀಟರ್ ಕರ್ಕೊಂಡು ಹೋಗ್ಯಾರ ಒಳಗೆ ಕಾಡಿನೊಳಗೆ. ಗುರುಗಳ ಮುಂದೆ ಹುಲಿ ಬರ್ರಿ. ಒಂದು ಮಾತು ಹೇಳ್ತಾರ ಅವಾಗ, ಮಾಜಾದ್ ಹಾಕಮನಿ ತ್ರಿಭುವನಿ ಲೋಕ ಯಮ ಕುಂಬಿ ಪಾಕದ ಹಾಕಮನಿ ಅದಲ್ಲ. ಅವಾಗ ಆ ಸೂಕ್ಷ್ಮ ಹೇಳಿದ್ರಂತ, ನಾ ಇರ್ಬೇಕಾದ್ರೆ ನೀ ಯಾಕೆ ಹೆದರ್ತೀವೋ? ನಾ ಇದ್ದೇನ್ಲ, ನೀ ಯಾಕೆ ಹೆದರ್ತೀವ? ಯಾರು ಹೇಳ್ಕತಾರ್ರಿ? ಹುಟ್ಟು ಚಿದಂಬರ ರಾಮಚಂದ್ರ ಪಂತ್ರಿಗೆ ಹೇಳ್ತಾರ, ನಾ ಇದ್ದೇನ, ನೀವ್ ಯಾಕೆ ಹೆದರ್ತೀರಿ? ಬರ್ರಿ, ಅವೇನು ಹುಲಿ ಏನ್ ಮಾಡ್ತಾವ ಬರ್ರಿ ಅಂತ. ಎಂತ ಅದ್ಭುತ ಇರ್ಬೇಕು ನೋಡ್ರಿ. ಅಂದ್ರೆ ಅವಾಗ ವ್ಯಾಘ್ರ ಸಿಂಹ ಸರ್ಪ ತಿಹಿ ಲೋಕಿ ದರ್ಪ ಮಾಜಾ ಆಸೆ ಹೆಂಗದಲ್ಲ. ಮಾಜಾದ್ ಹಾಕಮನಿ ವ್ಯಾಘ್ರ ಸಿಂಹ ಸರ್ಪ ತಿಹಿ ಲೋಕಿ ದರ್ಪ ಮಾಜಾ ಆಸೆ. ಅವೆಲ್ಲ ನನ್ನ ಹೆದರಿಕಿಂದ ಎದ್ದಾವು ಅವವು ತಲೆಗೆ ಎಸ್ಕೊತಾರ. ಬಾ ಅಂತ ಹೇಳ್ಕೊಂಡು ಆ ರೀತಿ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ಮುಂದೆ ಒಂದು 3 ಕಿಲೋಮೀಟರ್ ಒಳಗೆ ಕರ್ಕೊಂಡು ಹೋದ್ಮೇಲೆ ಒಂದು ವಿಶಾಲವಾದಂತ ಒಂದು ಗಿಡದ ಕೆಳಗ, ರಮಣ ಸ್ವಲ್ಪ ಇಲ್ಲಿ ಹಡ್ಡಪ್ಪ, ಅಪ್ಪ ದುರ್ಗ ಬಂದಿದ್ದ ನಿಮ್ ಕೆಲಸ ಮುಗಿಸ್ಬಿಡ್ರಿ, ಹೋಗೋಣ. ಭಯ ಆಗ್ಲಿಕ್ಕತ್ತದ. 3 ಕಿಲೋಮೀಟರ್ ಬಂದಿವಿ. ಎಷ್ಟು ರಾತ್ರಿ ಆಗ್ಯದ. ಎಂಟು ಆದ್ರಂದ್ರೆ ಬಾಳ ರಾತ್ರಿ ಅವಾಗ. ಯಾಕೆಲ್ಲರೂ 7:30 ಅಂದ್ರೆ ಮಧ್ಯರಾತ್ರಿ ಆಕಿತ್ತು ಆಗಿನ ಕಾಲ. ದೀಪ ಹೊತ್ತು ಮುಂದೆ 1 ತಾಸು ಊಟ ಗೀಟ ಮಾಡಿ 8 ಗಂಟೆಗೆ ಅಂದ್ರೆ ಮುಕ್ಕೊಂಡ್ ಬಿಡ್ಬೇಕು. ಅವ್ 7:30 8 ನಿದ್ದೆ ಮಾಡ್ತಿದ್ರು. ಅಲ್ಲಿ ಹೋದ್ರು. ಒಂದ್ ಸ್ವಲ್ಪ ಇಲ್ಲಿ ಒಂದಿಟ್ಟ ಹಡ್ಡಪ್ಪ ಅಂದ್ರೆ, ಗುರುಗಳಿಗೆ ಇಲ್ಲಿ ಬಂದು ಏನ್ ನಡೆಸಿರಿ? ಇಲ್ಲಿಟ್ಟ ತೆಗಿಯೋ ಸರಿಸಿದ. ಕೈ ಸರಿಸೋದ್ರೊಳಗ ಒಂದಿನ ಪೆಟ್ಟಿಗೆ ಹತ್ತು. ಪೆಟ್ಟಿಗೆ ನೋಡಿ, ಅಲ್ಲ ಇದು ನಮ್ಮ ಮನ್ಯಾಗಿನ ಪೆಟ್ಟಿಗೆ. ಸಣ್ಣಗೆ ತೆಗಿದ. ಚಿದಂಬರ ಮಹಾಸ್ವಾಮಿಗಳು ತಾವು ಏನ್ ಸಣ್ಣ ಕೈ ಪುಟ್ಟ ಕೈ ತಾವು ಸರಿಸಿದ್ರು. ತೆಗೆದು ನೋಡಿದ್ರೆ ಅವ್ರ ಮನೆಯೊಳಗೆ ಏನೇನ್ ತುಡುಗಯವಲ್ಲ ಅಷ್ಟು ಡಬ್ಬಿ, ಅವರಲ್ಲಿರುವಂತ ಎಲ್ಲಾ ಸಾಮಾನುಗಳು ಆ ಸಂದಕದ ಒಳಗೆ ತಂದೆ. 1 2 3 ಸಂದಕ ಎಲ್ಲೇ ಅವ. ಅವಾಗ ಏನೇನು ಗುದ್ದಾಡಿ ಮತ್ತ ಅವಾಗ ಒಂದು ಹೇಳಿದ್ರು, ರಾಮಚಂದ್ರಪ್ಪ, ಇದನ್ನ ನಮ್ಮ ಅಪ್ಪಾಜಿಗೆ ಹೇಳಿಕೋಬೇಡ್ರಿ, ನಮ್ಮ ಅಪ್ಪಾಜಿಗೆ ಹೇಳಿಕೋಬೇಡ್ರಿ. ಯಾಕೆ ನಮ್ಮಪ್ಪ ನನ್ನ ಕಡೆಯಿಂದ ಮಾತು ತಗೊಂಡಾನೆ, ಏನು ಮಾಡಬೇಡ, ನಿಮ್ದು ಇಬ್ಬರಿಗೂ ಮಾತು ಕೇಳಿ ನಾನು ಬಂದ ತೋರ್ಸೇನಷ್ಟೇ. ಇವ ನಮ್ಮ ಅಪ್ಪ ಹೇಳಿಕೋಬೇಡ, ನಮ್ಮ ಅಪ್ಪಿಗೆ ಹೇಳಿಕೋಬೇಡ. ಈ ಮಾತು ಇಷ್ಟು ಹೇಳಿ
ಕರ್ಕೊಂಡ್ಬಂದ್ರು. ಅದನ್ನೆಲ್ಲ ಅವ್ರು ತಮ್ಮ ಮತ್ತೆ ಮನೆ ಕರ್ಕೊಂಡು ಹೋಗಿ ತಂದು ಮತ್ತು ಬೆಳತಂಕ ವ್ಯವಸ್ಥೆ ಮತ್ತು ಬರೋಬ್ಬರಿ ಮಾಡಿದ್ರು. ಬೆಳಿಗ್ಗೆ ಎದ್ದು ಕೂಡಲೇ ಗುರುಗಳ ಭಿಕ್ಷಾ ಮೋಕ್ಷ ಹೋಗ್ಬಿಟ್ರಿ. ಮತ್ತೆಲ್ಲ ಸಾಮಾನ್ಯವಾಗಿ ಬಂದಿದ್ವಲ್ಲ, ಭಿಕ್ಷಾ ಮುಗಿಸೇ ಹೋಗ್ರಿ ಅಂದಾಗ ಆಯ್ತು ಅಂತಿಕೊಂಡು ಎಲ್ಲ ಸ್ನಾನ ಸಂಧ್ಯಾ ಮಾಡ್ಕೊಂಡು ಪೂಜಾ ಪುನಸ್ಕಾರಗಳು ಮುಗಿಸ್ಕೊಂಡು ಅವ್ನು ವಿಶೇಷ ಅನುಗ್ರಹ ಮಾಡಿ ಪ್ರಸಾದ ಮಾಡ್ಲಿಕ್ಕತ್ತಾರ. ಹೋಗಿ ಬರ್ತೇನಪ್ಪ ಅಂತಂದ್ರು. ಹೋಗಿ ಬರ್ತೇನೆ ನಿಮ್ಮದು ಹಿಂಗ ತಡ್ಕೊಳಕ್ ಆಗವಲ್ತು. ಗುರುಗಳಿಗೆ ಮೋಸ ಮಾಡಿದಂಗ ಆಗ್ತದ. ಏನೇನಾಗಿತ್ತಂತ ಗೊತ್ತಿಲ್ಲ. ಮಾರ್ತಾಂಡ ದೀಕ್ಷಿತ್ರಿಗೆ ಗೊತ್ತಿಲ್ಲ, ಚಿದಂಬರಪ್ಪ ಅಂತ ಸುಮ್ಮನೆ ಇದ್ದಾನೆ, ಏನ್ ಗೊತ್ತಿಲ್ಲ ಅನ್ನಂಗ, ಜಗನ್ನಾಟಕ ಸೂತ್ರಧಾರಿ ಅಂತ ಏನ್ ಗೊತ್ತಿಲ್ದಂಗ ಇದ್ದಾನ. ಆದ್ರೆ ಹೆಂಗ್ ನೋಡಿದ್ರಿ ಅವಾಗ ಒಂದ ಮಾತು, ನಾನು ಇವತ್ತಿನ ಮಠ ಗುರುಗಳು ಆ ಗುರುಗಳು ಹೇಳಿ ಇರ್ಲಿಕ್ಕೆ ಆಗವಲ್ತು ನನಗೆ, ಅದಕ್ಕೆ ದಯವಿಟ್ಟು ಕ್ಷಮಾ ಮಾಡ್ರಿ ಅಂತೇಳಿ ಮಾತಾಡಿಲ್ಲ. ಖರೆ ಒಳಗನ ಕಣ್ಣ ನೀರು ಹಾಕ್ಲಿಕ್ಕತ್ತಾನ. ಯಾರು? ರಾಮಚಂದ್ರಪ್ಪ ಅಂತ. ಒಳಗ ದುಃಖ ಆಗ್ಲಿಕ್ಕತ್ತದ. ದುಃಖ ಆದಾಗ ಅಲ್ಲಿ ಆ ಅಳುಗು ನೋಡಿ ಚಿದಂಬರ ಮಹಾಸ್ವಾಮಿಗಳು ಸನ್ನಿ ಮಾಡಿದ್ರ. ನಿಮ್ ಮನಸ್ಸಿಂದ ಹೋಗೋದು ಗುರುಗುಂದು ಹೇಳ್ಕೊಂಡ್ಬಿಡ. ನಮ್ಮಪ್ಪ ಬೈದ್ರು ಒಂದ್ ಎರಡು ಬೈತಾನ, ಮತ್ತೇನ್ ಮಾಡ್ಬೇಕು, ಯಾರೇ ವಿಚಾರ ಮಾಡ್ಲಿಕ್ಕೆ ಬರೋದಲ್ಲ, ಹೇಳ್ಕೊಂಡ್ಬಿಡಂದ್ರಂತ. ಅವಾಗ ಗುರುಗಳ ಪಾದಕ್ಕೆ ಗಟ್ಟಿಗೆ ಬಿದ್ದು ಅವ್ರಿಬ್ರು ಹೇಳ್ತಾರ, ಪರಿಸ್ಥಿತಿ ನಿನ್ನೆಲ್ಲ ಗುರುಗಳ ಮನೆ ಹಿಂಗಾಗಿತ್ತು, ನೀವು ಬಂದಿನ ಎಲ್ಲಾ ಪರಿಸ್ಥಿತಿ ಹಿಂಗಿತ್ತು, ನಾವು ರಾತ್ರಿ ಚಿಂತೆ ಮಾಡ್ಲಿಕ್ಕತ್ತಿದ್ವಿ, ಮತ್ತ ಸಣ್ಣ ಗುರುಗಳು ನಮ್ಮ ಕರ್ಕೊಂಡೋಗಿ ಹಿಂಗ್ ಮಾಡಿದ್ರು. ಎಲ್ಲ ಕತೆ ಹೇಳ್ತಾನ. ಹೇಳಿದ ತಕ್ಷಣ ಏನ ಕೇಳಿದ್ರಿ? ಒಂದ ಕ್ಷಣ ಮಾರ್ತಾಂಡ ದೀಕ್ಷಿತರು ಚಿದಂಬರಪ್ಪನ್ ನೋಡಿ ಚಿದಂಬರ ಅಂದ್ರಂತ. ಹೂನ್ಪಾ ಹೂನ್ಪಾ, ಮತ್ ಏನ ಅವನ್ ಸಂತಾನ ನೋಡ್ಲಿಕ್ಕೆ ಆಗ್ಲಿಲ್ಲಪ್ಪ. ನಿಮ್ಗೆ ಏನ್ ಹೇಳಿದ್ದೆ ಚಿದಂಬರ? ಅಪ್ಪ ತಪ್ಪಾತಪ್ಪ ಅಪ್ಪ, ಇನ್ ಮುಂದೆ ಹಿಂಗ್ ಮಾಡೋದೇ ಇಲ್ಲಪ್ಪ. ಅಪ್ಪ ಯಾರ ಮುಂದೆ ಹೇಳೋದಿಲ್ಪ, ಯಾರ ಮುಂದೆ ಹೇಳೋದಿಲ್ಲ. ಹಂಗ ಎಲ್ಲೋ ಒಂದು ಗುಪ್ತ ಧನ ಇತ್ತು. ಆ ಗುಪ್ತ ಧನವನ್ನ ಒಳ್ಳೆ ತರಿಸಿಕೊಟ್ರು ಅನ್ನುವಂಥ ಚರಿತ್ರೆ. ಯಾಕೆ ಇವೆಲ್ಲ ಬಾಲ್ಯ ಒಳಗೆ ಬರುವಂತ ಚರಿತ್ರೆಗಳು. ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಇದ್ರ ಜೋಡಿ ಇನ್ನೂ ನೆನಪಾತು, ಅದೊಂದು ಹೇಳ್ಬಿಟ್ರೆ ನಿಶ್ಚಿಂತ ಆಗ್ತದೆ. ಯಾಕಂದ್ರೆ ಇದು ಇತ್ತಿತ್ತಲಾದಂತ ಘಟನೆ. ಅದನ್ನ ನಾನು ಹೇಳ್ತಿರ್ತೇನೆ ಸಾಕಷ್ಟು ವಿಚಾರಗಳು. ಏನಾಗಿತ್ತು ಅಂತ ಕೇಳಿದ್ರೆ, ಮಲ್ಲಾರ ದೀಕ್ಷಿತರು ಒಂದು ಟೈಮ್ದೊಳಗೆ ಹಳ್ಯಾಳಕ್ಕೆ ಹೋಗಿರ್ತಾರೆ. ಈ ಹಳ್ಯಾಳ ಕತಿ ಬಂದಿದ್ರಿಂದ ಈ ಬಾಲ ಲೀಲೆ ಜೋಡಿ ಇದೊಂದು ಗುರುಗಳ ಒಂದು ಲೀಲಾ, ಗುರುಗಳ ಒಂದು ಚರಿತ್ರ ಅಂತೇಳಿ ಇದೊಂದು ಮೆಲಕ್ ಹಾಕುವಂತ ವಿಚಾರ. ಏನಾಗಿತ್ತು ಅಂದ್ರೆ, ಆ ಹಳ್ಯಾಳದೊಳಗೆ ಒಬ್ಬ ಭಕ್ತರ ಮನೆ, ಅದ್ಯಾಕೆ ಬಹಳ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ. ಭಿಕ್ಷಾಕ್ ಹೋಗಬೇಕ್ರಿ. ಅದು ರಾಜಾರಾಮ್ ಮಹಾರಾಜರ ವಾಣಿ ಅದ. ನಾವು ಜಾತ್ರೆ ಆಗಲಿ, ನಮ್ಮ ಮಠದ ಒಂದು ಯಾವುದೇ ವಿಚಾರಕ್ಕೆ ಗುಜರಾಣೆ ಕರಿತ ಈ ಏನು ನಮ್ಮ ನಿತ್ಯ ಬೇಕಲ್ಲ, ಬದುಕು ಸಲುವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಿಕ್ಷಾ ಬೇಡಬೇಕು ಅಂತ ಹೇಳ್ಯಾರ. ಅದು ಧಾನ್ಯ ಭಿಕ್ಷಾದಿಗಳನ್ನ ತಗೊಂಬರ್ರಿ ಆದಷ್ಟು ಅಂತ ಹೇಳ್ಯಾರ. ದುಡ್ಡು ತರಬೇಡ್ರಿ ಅಂತೇನೆ ಹೇಳಂಗಿಲ್ಲ, ಅವ್ರು ಕೊಟ್ರೆ ಕೊಡ್ಲಿ, ಆದ್ರೆ ದುಡ್ಡ ಕೊಡೋಣ ಬೇಡ, ರೊಕ್ಕನೇ ಇಸ್ಕೊಂಡ್ಬರೋದು ವ್ಯವಸ್ಥೆ ಏನಿಲ್ಲ. ಅಕ್ಕಿ ಬೇಳೆ ಇವೆಲ್ಲ ಏನ್ ಕೊಡ್ತಾರ ವಿಶೇಷ ಅದಕ್ಕಾಗಿ ಒತ್ತು ಕೊಡ್ರಿ ಅಂತ ಹೇಳ್ಯಾರ. ಹಿಂಗ ಆ ಪರಂಪರೆ ಒಳಗಂತೆ ನಾವು ಇದ್ದೇ ಇದ್ದೇವೆ, ನೋಡಿರಲಿಲ್ಲ. ಹಂಗ ನಮ್ಮ ಅಜ್ಜಾರು ಅಲ್ಲಿ ಹೋದ್ರು. ನಮ್ಮ ಅಜ್ಜನ ವಿಚಿತ್ರ ಏನಪ್ಪಾ ಅಂತಂದ್ರ, ಅವತ್ತು ಅವ್ರ ಮನೆ ಅಲ್ಲಿ ಹೋದ್ರ ಸುಮಾರು ಈ ಬೆಳಿಗ್ಗೆ ಒಂದು 2-3 ಮನೆ ರೀ, ಮತ್ತ ಸಂಜೆ ಅವರೆಲ್ಲ ಹೊಲದಿಂದ ಬರ್ಬೇಕಲ್ಲ, ನೌಕರಿ ಮಾಡಿ ಕೆಲಸ ಮುಗಿಸಿ ಬರ್ಬೇಕಲ್ಲ. ಬಂದ ಮೇಲೆ ಮತ್ತೆ ಸಂಜೆ ಮುಂದೆ ಒಂದು ಮನೆನ 2 ಮನೆ ಭಿಕ್ಷಾಕ್ ಹೋಗ್ಬೇಕು. ಮತ್ತೆ ಸಂಜೆ ಮುಂದೆ ಬಂದು ಮತ್ತೆ ಭಜನಿ ಕೀರ್ತನ, ಮತ್ತೆ ಭಜನೆ ಕೀರ್ತನ, ಇದು ನೀವು ನಿರಂತರ ಮಾಡ್ತಿದ್ರು. ಏನಾಯ್ತು ಅಂದ್ರೆ ಒಂದಿನ ಮ್ಯಾಲ ಒಂದು ದೊಡ್ಡ ಶ್ರೀಮಂತರ ಮನೆ, ಈ ರಾಮಚಂದ್ರ ಪಂತನ ಮನೆನೋ ಇತ್ತೋ ಏನೋ, ಯಾವ ಮನೆ ಅಂತ ನೆನಪಿಲ್ಲ. ಯಾಕಂದ್ರೆ ಅವ್ರನ್ನ ನಾ ನೋಡೇನೆ, ಆ ಮಂತಂದವ್ರನ್ನ, ಅವ್ರು ಇಲ್ಲಿ ಬಂದಿದ್ದನ್ನ ನಾನು ನೋಡೇನೆ. ನಮ್ಮಜ್ಜ ದೇಹ ಬಿಟ್ಟ ಮ್ಯಾಲ ಬಂದಿದ್ರು ಆ ಮಂತಂದವ್ರ ವಿಚಾರ. ಅವರು ಏನಾದಂತ ಕೇಳಿದ್ರೆ, ಕೆಳಗೆ ದೊಡ್ಡ ಮನಿ,
ಮ್ಯಾಲ ಒಂದಿಷ್ಟು ಚಾಳ ಸುಮಾರು ಒಂದು 4-5 ಮನೆಗಳು, ಅಟ್ಟದ ಮೇಲೆ ಮನೆಗಳು ಅಲ್ಲಿ ಬಾಡಿಗೆ ಇದ್ರು, ಒಂದಷ್ಟು ಕುಟುಂಬಗಳು. ನಿತ್ಯ ಭಜನೆ ಕೇಳಿದಾಗ ಆ ಮ್ಯಾಲಿನ ಮಂದಿ ಹೆಣ್ಮಕ್ಳೆಲ್ಲರೂ ಭಜನೆ ಕೇಳೋರು, ಸ್ವಾಮಿ ಚರಿತ್ರೆಗಳನ್ನ ಕೇಳೋರು. ಈ ರೀತಿ ಕೇಳ್ಕೊಂಡು ಹೋಗುವಂಥದ್ದು ಒಂದು 2-3 ದಿನ ಆಗಿತ್ತು. ದಿನನಿತ್ಯ ಎಲ್ಲರೂ ಬರ್ತಿದ್ರು. ಗುರುಗಳು ಹೋದ್ರೆ ಅದೊಂದು ವೈಭವನ, ಹುಡುಗರೆಲ್ಲ ಕೂಡ್ತಿದ್ವು. ಹಂಗೆಲ್ಲ ಯಾಕೆ ನಾವು ಹೋದ್ರು ನೋಡ್ರಿ ಭಜನೆ ಕೀರ್ತನಕ್ಕಂದ್ರೆ ಸಹಜವಾಗಿ ಕೊಡೇ ಬಿಡ್ತಾರೆ. ಅಲ್ಲಿ ಒಂದಿನ ಏನಾತಂತ ಕೇಳಿದ್ರೆ, ಒಂದು ಗಂಡ ಹೆಂಡತಿ, ಒಬ್ಬಕ್ಕೆ ಅತ್ತಿ ಅಲ್ಲಿದ್ದ ಒಂದ್ ಮ್ಯಾಲ ಇದ್ರಂತೆ. ಆಕಿ ಗಂಡ ಪೇಪರ್ ಮಿಲ್ಲಿಗೆ ಕೆಲ್ಸಕ್ಕೆ ಹೋಗ್ತಿದ್ದ. ಪೇಪರ್ ಮಿಲ್ ಅಲ್ಲೇ ದಾಂಡೇಲಿ ಒಳಗೆ ಪೇಪರ್ ಮಿಲ್ಲಿಗೆ ಕೆಲ್ಸಕ್ಕೆ ಹೋಗ್ತಿದ್ದ. ಅವ್ರ ಅತ್ತಿ ಭಯಂಕರ ಕಾಟ. ಗಂಡ ಆ ಕಡೆ ಹೋದ್ರೆ ಸಾಕು, ಇಷ್ಟು ಕಾಡ್ಸೋದಂದ್ರೆ ಏನಪ್ಪಾ ಅಂದ್ರೆ ಆಕಿಗೆ ಊಟಿಲ್ಲ. ಆಕಿ ನೀರ್ ಕುಡಿಬೇಕಾದ್ರೆ ಸಹಿತ ವಿಚಾರ ಮಾಡಿ ನೀರ್ ಕುಡಿಬೇಕು. ಯಾವಾಗ ಬಂದು ಅತ್ತಿ ಬಂದು ಅದನ್ನ ಕೈಯಾಗಿಂದ ಹೊಡಿತಾಳೋ ಗೊತ್ತಿಲ್ಲ. ಆಕಿನ ಅಷ್ಟು ಗೋಳು ಹಾಕೋತಿದ್ಲು. ಆದ್ರೆ ಆಕಿ ಎಷ್ಟು ಪತಿರ್ವತಿ ಹೆಣ್ಮಗಳಿದ್ಲು ಅಂದ್ರೆ, ಒಂದು ದಿನ ಗಂಡಿಗೆ ಹೇಳಿಲಿ ವಿಚಾರ, ನಿಮ್ಮವ್ ಹಿಂಗ್ ಕಾಡ್ತಾ ಅಂತ ಒಂದು ಮಾತು ಹೇಳಿ. ಏನಾದ್ರು ತವ್ರ ಮನೆಗೂ ಆ ವಿಚಾರ ಹೇಳಿಲ್ಲ. ಇಷ್ಟು ಮುಗ್ಧ ಹೆಣ್ಮಗಳಿದ್ಲಕ್ಕಿ, ಭಾರಿ ಮುಗ್ದಿದ್ಲು. ಏನಾಗಿತ್ತಂದ್ರ ಸುಮಾರು 3 ವರ್ಷ ಆಗಿತ್ತು ಮದುವೆಯಾಗಿ, ಮಕ್ಕಳಾಗಿದ್ದಿಲ್ಲ. ಅನಾಹುತ ಏನಾಯ್ತು ಅಂತ ಹೇಳಿದ್ರೆ, ಅವತ್ತ ಆಕಿಗೆ ಒಂದು ತಪ್ಪು ಕಲ್ಪನೆ ಬಂದ, ತಪ್ಪು ವಿಚಾರ ಮಾಡ್ಯಾಳ. ಏನಪ್ಪಾ ಅಂದ್ರೆ, ಅಜ್ಜಿ ಎಂದು ಹೋಗೋನಲ್ಲ ಮಲ್ಲಾ ದೀಕ್ಷಿತ್ರಿ ಎಂದು ಅಲ್ಲಿ ಹೋದ್ರು, ಅವತ್ತಿಂದನೇ ಆಕಿ ಕಾಶಿ ಯಾತ್ರೆ ಕೊಂಟಾಳ. ಆ ಅಜ್ಜಿ ಕಾಶಿ ಯಾತ್ರೆ ಕೊಂಟಾಳ. ಕಾಶಿ ಯಾತ್ರಕ್ಕೆ ಅವತ್ತ ಕಳಿಸಿ ಬಂದಾರ, ಆಕಿನ ಕಳಿಸಿ ಬಂದಾರ. ಅದು ಅವತ್ತಿನ ಕಾಲದಾಗ ಒಂದು 21 ದಿನ 22 ಬಸ್ಸಿಗೆ ಹೋಗ್ಬೇಕ್ರಿ. ಒಂದ್ 2-3 ತಿಂಗಳ ಕಾರ್ಯಕ್ರಮ. ಆಕಿಯನ್ನ ಅವತ್ತು ಬಿಟ್ಟು ಬಂದಾರ. ಈಗ ಏನ್ ವಿಚಾರ ಮಾಡ್ಲಿಕ್ಕತ್ತಾಳ ಅಂದ್ರೆ, ಆಕಿನ ಮುಂದೆ 2-3 ತಿಂಗಳ ನಂತರ ಬರ್ಬೇಕು, ಮತ್ತೆ ಹಿಂಗ ಕಾಡುದಲ್ಲ. ಅದಕ್ಕೆ ನಾನು ಇವತ್ತ ಉರ್ಲ್ ಹಾಕೊಂಡು ಸಾಯ್ಬೇಕು, ನೇಣ್ ಹಾಕೊಂಡು ಸತ್ತು ಬಿಡ್ಬೇಕು ಅಂತ ನಿರ್ಣಯ ಮಾಡ್ಯಾಳ. ಆತು ಎಂದಿದು 3ನೇ ದಿನ. ಆಕೆ ಆ ಕಡೆ ಹೋಗಿ 3ನೇ ದಿನ. ಆದ್ರೆ ಅಷ್ಟೊಳಗೆ 2 ದಿನ ಸತ್ಸಂಗಕ್ಕೆ ಬಂದಾಳ. ದಿನಾಲು ಸತ್ಸಂಗಕ್ಕೆ. ಅವತ್ತು ಅಜ್ಜ ಹೇಳೋ ಮುಂದೆ ಏನ್ ಹೇಳ್ತಾರ ಅಂದ್ರೆ, ಸಾಯುವ ಮುಂದೆ ಮನುಷ್ಯನ ಸಾವು ಸಹಜಪ್ಪ. ಸಾಯುವ ಮುಂದೆ ಯಾರ ಬಾಯಿ ಒಳಗೆ ಚಿದಂಬರ ಅಂತ ಬರ್ತದೋ ಅವನ ಜನ್ಮ ಪವಿತ್ರ ಆಗ್ತದ. ಮುಂದಿನ ಜನ್ಮದೊಳಗೆ ಅಂದ್ರೆ ಆ ಚಿದಂಬರ ಅನ್ಕೋತ ಸತ್ರ ಚಿದಂಬರನೇ ಪ್ರಾಪ್ತಿ ಆಗ್ತದೆ, ಆ ಕೈಲಾಸ ಪ್ರಾಪ್ತಿ ಆಗ್ತದೆ. ಮುಂದಿನ ಜನ್ಮದೊಳಗೆ ನೀವು ಮತ್ತೆ ಚಿದಂಬರನ ಭಕ್ತರಾಗಿ ಹುಡ್ತೀರಿ. ಎಲ್ಲ ಅಜ್ಜಗಳು ನಾಮದ ಮಹಾತ್ಮೆಗಳನ್ನ ಹೇಳ್ಯಾರ. ಅದ್ರೊಳಗೆ ಇವನ್ ಚರಿತ್ರೆ ಹೇಳ್ತಾರೆ. ಯಾರ್ದು? ಅವತ್ತ ಅಜಾಮಿಳನ ಚರಿತ್ರೆ. ಅಜಾಮಿಳನ ಚರಿತ್ರೆಯನ್ನ ಅದನ್ನ ಹೇಳ್ಯಾರ. ಅಜಾಮಿಳ ಅನ್ನುವಂಥದ್ದು ವಿಚಾರ ಕೇಳಿಲ್ಲ ಅಜಾಮಿಳನ ಚರಿತ್ರೆ ಒಳಗೆ. ಯಾಕಂದ್ರೆ ಈ ಕಥೆಗಳನ್ನ ಹೇಳ್ಬೇಕಾದ್ರೆ ಹಿಂಗೆ ಬರ್ತದ್ರಿ. ಇದು ಒಂದಕ್ಕೊಂದು ಅದ್ ಮುಗಿತು, ಅದಕ್ಕೊಂದು ಮತ್ತೊಂದು ಲಿಂಕ್ ಬರ್ತದೆ. ಅಜಾಮಿಳನ ಚರಿತ್ರೆಯನ್ನ ಅವ್ರು ಹೇಳ್ತಾರ. ಅಜಾಮಿಳ ಒಬ್ಬ ಬ್ರಾಹ್ಮಣ, ಶಾಸ್ತ್ರ ಪಂಡಿತ. ಅವನ್ಗೆ ಏನಾಗ್ಬಿಟ್ಟಿತ್ತಂದ್ರೆ, ಸುಂದರಿದ್ದ. ಅವಂಗ ಒಂದು ಕೆಟ್ಟ ಬುದ್ಧಿ ಬಂತ್ರಿ. ಏನಂದ್ರೆ, ಒಬ್ಬಾಕಿ ಒಂದು ಕೆಟ್ಟ ಸ್ತ್ರೀಯ ಸಂಘ ಮಾಡಿದ. ಆ ಕೆಟ್ಟ ಸ್ತ್ರೀ ಆಕಿ ಏನ್ ಹೇಳ್ತಾಳಲ್ಲ ಹಂಗೆ ಆಗುದೇ. ಅವ್ನು ಏನ್ ಹೇಳ್ತಾನ ಮಾಡ್ಬೇಕು. ಒಂದಿನ ಆಕಿಯಿಂದ ಬೆನ್ನತ್ತಿ ಹೊಂಟಿದ್ದ. ಅವ್ ಹೊಂಟಾಗ ಒಂದು ಕುರಿ ದಡ್ಡಿ ಹಾಕಿದ್ರಲ್ಲ, ಕುರಿಗಳನ್ನ ಹಾಕಿರ್ತಾರ ನೋಡ್ರಿ, ಕುರಿ ದಡ್ಡಿ ಹಾಕಿದ್ರು. ಆಗ ತಾನೇ ಒಂದು ಆಡೋ ಕುರಿ ಗೊತ್ತಿಲ್ಲ, ಒಂದು ಬಿಳಿ ಹೋತಂತಾರನ್ರಿ, ಬಿಳಿದಿತ್ತದು. ಹೋತನ್ರಿ, ಬಿಳಿದಿತ್ರಿ. ಆಕಿ ಅಂದ್ಲಂತ, ಆಗಿನ ಕಾಲಕ್ಕೆ ಹಿಂಗ್ ಬರಿಗಿಲಿ ಹಾಕಿ ಮುಳ್ಳು ಕಂಟಿ ಹಾಕಿದ್ರು, ಮುಳ್ಳಿನ ಬೇಲಿ ಹಾಕಿದ್ರು. ಆವಾಗ ತಾನೇ ಒಂದು ಪುಟ್ಟ ಮರಿ ಹಾಕಿತ್ತು. ಆ ಮರಿ ಜಿಗಿದಾಡ್ಲಿಕ್ಕತ್ತಿತ್ತು. ಆಕೆ ಅಂದ್ಲು, ಆ ಮರಿ ನಾನ್ ತಿನ್ಬೇಕು ಅನ್ಲಿಕ್ಕೆ, ಆ ಮರಿ ಬೇಕು ನನಗೆ ತಿನ್ಲಿಕ್ಕೆ ಆ ಮರಿ ಬೇಕಂದ್, ಅದನ್ನ ಬೇಕು ನನಗಂದ್ಲು. ಏನ್ ವಿಚಾರ ಆಕೆ ಹೇಳ್ತಾಳ, ಆಕೆ ಏನ್ ಹೇಳ್ತಾಳ ಅದು ವೇದ ವಾಕ್ಯ ಅವಂಗ ಅಷ್ಟು ಮನಸ್ಸು ವಿಕೃತಿ ಆಗ್ಬಿಟ್ಟಿತ್ತು. ಏನ್ ಹೇಳ್ತಾಳ ಮಾಡ್ಬಿಡು.
ಅಕ್ಕಿ ಅದು ಹಾಲು ಕುಡಿಲಿಕ್ಕತ್ತಿತ್ತು. ಅದ್ರ ಎರಡು ಹಿಂದಿನ ಕಾಲಗಳನ್ನು ಎಳೆದು ಆ ಕಂಟಿಲದ ಕೈ ಹಾಕಿ ಹಿಂಗ್ ತಕ್ಕೊಂಡ ನೇಮ ಅನ್ಲಿಕ್ಕತ್ತಿತ್ತು. ತಗೊಂಡು ಕೊಟ್ಟಾಕಿ. ಅದನ್ನ ತಗೊಂಡಾಕಿ ಹೋಗ್ಲಿ ಬಿಡ್ರಿ ಅಂದ್ರು. ಅವಾಗ ನನ್ನ ಎದುರಿಗೆ ಹೆಂಗೆ ನನ್ನ ಕೂಸನ್ನು ತಗೊಂಡೋದಿ ಹಂಗ ನೀನು ಕೂಸನ ಚಿಂತನೆ ಇವಾಗ ಸತ್ತೋಗ್ಬೇಡ ನೀವು ಅಂತ ತಿಳ್ಕೊಂಡು ಅವತ್ತಾದಿನ ಶಾಪ ಕೊಡ್ತೋ ಏನು? ಶಾಪ ಕೊಡ್ತದೆ. ಪ್ರತಿಯೊಂದಕ್ಕೂ ದೇವರವ್ರಿಗೂ ಶಾಪ ಆಗುದೇ. ಅಲ್ಲೇ ಶಾಪ ಆತು. ಮುಂದೆ ಬಂದ ಅದೇ ಆ ಹೆಣ್ಮಗಳ ಹೊಟ್ಟಿ ಒಳಗನ ಸುಮಾರು ಒಂದು 4-5 ಮಕ್ಕಳು ಹುಟ್ಟಿದ್ವು. ಕಡಿಕ್ ಮತ್ತೊಂದು 6ನೇದು ಹೊಟ್ಟಿಲಿದ್ಲು. ಆ ಹೊಟ್ಟಿಲಿದ್ದಾಗ ಇವ ಬ್ರಾಹ್ಮಣ, ಆಕಿ ಬೇರೆ ಸ್ತ್ರೀ, ಅಕ್ಕಿ ಸಂಘ ಮಾಡುವುದಲ್ಲ ಮತ್ತಕ್ಕೆ ಹೊಟ್ಟೆ ಮಕ್ಕಳು. ಏನ್ ಆದ್ರ ಅವನಲ್ಲಿ ಆ ಪುಣ್ಯದ ಗಂಟೆ ಜಾಸ್ತಿ ಇತ್ತು ಕಾಣಿಸ್ತದ. ಏನ್ ವಿಚಿತ್ರ ಆತಂದ್ರ ಈ ಅಕ್ಕಿ ಒಳಗೆ ಒಂದು ಇಚ್ಛಾ ಬಂತು. ಹೊಟ್ಟಿಲಿದ್ದಾಗ ಒಂದೊಂದು ಇಚ್ಛಾ ಬರ್ತಾವಲ್ಲ. ಗುರುಗಳನ್ನು ಕರೆಸಿ ಪಾಠ ಪೂಜೆ ಮಾಡ್ಬೇಕಂತ ಇಚ್ಛಾ ಬಂತು. ಗುರುಗಳು ಸನ್ಯಾಸಿಗಳು ಹಂಗಂಗ್ ಬರ್ತಾರೆ, ಏನೋ ಬೇಕಲ್ಲ. ಅವಾಗ ಗುರುಗಳ ಮಾತನಾಡಿಸ್ಬೇಕಾಗ್ತದೆ. ಅಲ್ಲೊಬ್ರು ಸನ್ಯಾಸಿಗಳು ಇದ್ರು, ಹೋಗಿ ಭೇಟಿಯಾದ್ರು, ಖಂಡಿತ ಬರ್ತಾರಪ್ಪ. ಆದ್ರೆ ಅವ್ರು ಬಂದು ಕೂಡ ಅವ್ರು ಹೇಳಿದ್ದನ್ನ ಮಾತ್ರ ನಡೆಸ್ಬೇಕಾಗ್ತದೆ, ಒಂದು ಮಾತ್ರ ನಡೆಸ್ಬೇಕಾಗ್ತದೆ. ಆಯ್ತು ಹೇಳ್ರಿ. ಮನೆಗೆ ಬಂದ್ರು, ಪಾದ ಪೂಜೆ ಆಯ್ತು. ಮತ್ತೆ ನಾ ಹೇಳಿದಂಗ ಒಂದ್ ಮಾತು ನಡೆಸಿಕೊಡ್ಬೇಕಲ್ಲ, ಒಂದು ನಡೆಸಿಕೊಡ್ತೇನಲ್ರಿ. ಆದ್ರೆ ಏನ್ ಹೇಳಾರ್ದ ಮಾತಾಡಂಗಿಲ್ಲ, ಏನ್ ಹೇಳ್ಬೇಕಲ್ಲ. ಏನ್ ಹೇಳಿದ್ರು? ಇನ್ನೇನೋ ಹೇಳಿದ್ರು. ಇದೊಂದು ಬಿಟ್ಟು ಹೇಳ್ರಿ, ಬಸ್ಮಾಚ್ಗಳು ಇದೊಂದು ಬಿಟ್ಟು ಹೇಳ್ರಿ, ಎಲ್ಲ ಇದೊಂದು ಬಿಟ್ಟು ಹೇಳ್ರಿ, 108 ಜಪ ಮಾಡು, ಇದೊಂದು ಬಿಟ್ಟು ಹೇಳ್ರಿ, ಬಿಟ್ಟು ಹೇಳಿದ. ಕಡಿಕ ಗುರುಗಳೊಂದು ಮಾತು ಹೇಳಿದ್ರು, ಆ ಹುಟ್ಟು ಗಂಡು ಮಗ ಹುಡ್ತಾನ ನಿನಗೆ, ಅವನೊಂದು ನಾರಾಯಣ ಅಂತ ಹೆಸರಿಡು. ಹಾ ಅಂಬ ಆಯ್ತ್ರ, ನಾರಾಯಣ ಅಂತ ಹೆಸರಿಟ್ಟು. ಆ ನಾರಾಯಣ ಅಂತ ಹೆಸರು, ಆ ನಾರಾಯಣ ಏನ್ ಅದು ಎಂತ ಮೋಹ ಹುಡ್ತು ಅಂದ್ರೆ ಗಂಡು ಮಗ ಹುಡ್ತು. ಆದ್ರೆ ಹೋಗ್ತಾ ಬರ್ತಾ ನಾರಾಯಣ ನಾರಾಯಣ ನಾರಾಯಣ, ಆ ಬರೀ ನಾರಾಯಣನ ಚಿಂತೆ ಒಳಗೆ ಇರ್ತಿದ್ ನಾವು. ಹೊರಗೆ ಹೋಗೋಣ ನಾರಾಯಣ, ಹೆಂಡತಿ ಮ್ಯಾಲ ವ್ಯಾಮೋಹ ಕಡಿಮೆ ಆತು, ಮಗನ ಮ್ಯಾಲ ಹುಟ್ಟು, ಮಗನ ಜೋಡಿ ಮಾತಿನ ಜೋಡಿ ಮಗ ಹೆಸರಿಟ್ಟಿದ್ದಾಳೆ ನಾರಾಯಣ ಅಂತೇಳಿ. ಬರೀ ನಾರಾಯಣ 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 ಅಂತ ಹೋದ್ರು. ಕಡಿಕ ಒಂದಿನ ಹಿಂಗೆ ನಾರಾಯಣ ನಾರಾಯಣ ಅನ್ಕೋತ ಸತ್ತು ಹೋಗುತ್ತೆ, ಹಾರ್ಟ್ ಆಗ್ಬಿಟ್ಟು ನಾರಾಯಣ ಅನ್ಕೊಂಡು ಸತ್ತು ಹೋಗುತ್ತೆ. ವೈಕುಂಠದಿಂದ ವಿಷ್ಣುವಿನ ಸೇವಕರು ಬಂದ್ರು, ಕರ್ಕೊಂಡು ಹೋಗ್ಲಿಕ್ಕೆ, ಪ್ರಾಣ ಕರ್ಕೊಳಿಕ್ಕೆ ಯಮದೂತರು ಬಂದ್ರು. ಯಮದೂತರಿಗೂ ಮತ್ತು ಆ ವಿಷ್ಣುವಿನ ದೂತರಿಗೂ ಇಬ್ಬರಿಗೂ ಡಿಸ್ಕಷನ್. ನೀವ್ ಯಾಕೆ ಬಂದ್ರಿ? ಇಲ್ಲಪ್ಪ ಪವಿತ್ರ ಆತ್ಮದ ಅದು. ಇಲ್ಲಿ ಪವಿತ್ರ ರೀ, ಅಂತ ಕೆಲಸ ಮಾಡಿ ಬ್ರಾಹ್ಮಣ ಇಂಥ ಕೆಲಸ ಮಾಡ್ಯಾನವ, ಅವ ಶೂದ್ರಿಗ, ಅವ್ನು ಬೇರೆ ಕೆಟ್ಟದ, ನಾವು ಬೈಕ್ ಕರ್ಕೊಂಡು ಹೋಗ್ನ ಅಂತ. ಅವ್ರು ಇಲ್ಲಪ್ಪ ಅವ್ನು ನಾರಾಯಣ ಅಂದ್ರು. ನಾರಾಯಣ ಅಂದ್ಕೊಳ್ಳಿ ಏನ್ರಿ ಆತನ್ರಿ? ಹೌದಪ್ಪ, ನಾರಾಯಣ ಅಂದ್ರೆ ಸಾಕ, ಮುಕ್ತಿನದು. ಬೆಂಕಿಯನ್ನ ತಿಳಿದು ಮುಟ್ಟಿದ್ರು ಸುಡದೆ, ತಿಳಿಲಾರ್ದು ಮುಟ್ಟಿದ್ರು ಸುಡದೆ, ದೊಡ್ಡವರು ಮುಟ್ಟಿದ್ರು ಸುಡದೆ, ಬಾಲಕರು ಮುಟ್ಟಿದ್ರು ಸುಡದೆ. ಸುಡುವ ಅದರ ಧರ್ಮದ. ಹಿಂಗಾಗಿ ನಾಮಸ್ಮರಣೆ ಯಾವ್ದೇ ಭಾವದಿಂದ ಮಾಡಿರಲ್ಲ. ಅವನ ಮಗನ ಹೆಸರು ಅಂತ ಹೇಳ್ತಾರೆ. ಆ ನಾರಾಯಣ ಅಂತ ಹೆಸರು ಇಟ್ಟಿದ್ದೆ ಭಗವಂತನ ಕೃಪೆಯಿಂದ ಇಟ್ಟಿದ್ದದ. ಅವ್ನು ನಾರಾಯಣ ನಾರಾಯಣ ಅಂತಿದ್ದಲ್ಲ 24 ತಾಸು. ಅಂದ್ರೆ ಅವನ ಮಗಾರಿಗೂ ಏನ್ರಲ್ಲಿ ನಾರಾಯಣ ಅಂತ ಅಷ್ಟು ಸರಳ ಹೆಸರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಆ ಅವತ್ತು ಉಚ್ಚಾರ ಕೊಡಿ ಸಾಯಿ ಮುಂದೆ ನಾರಾಯಣ ಅನ್ನಲ್ಲ. ಹಿಂಗಾಗಿ ಈ ಜೀವ ನಮ್ಗೆ ನಾರಾಯಣ ಆಜ್ಞೆ ಮಾಡ್ಯಾನ, ಈ ಜೀವನ ನಾ ಕರ್ಕೊಂಡು ಹೋಗ್ತೀನಿ ಅಂತಕೊಂಡು ವೈಕುಂಠ ಕರ್ಕೊಂಡು ಹೋಗಿ ಅವನು ಮುಕ್ತಿ ಕೊಟ್ಟ ಅನ್ನುವಂಥ ಕಥೆಯನ್ನ ಮಲ್ಲಾರ್ ದೀಕ್ಷಿತರು ಅಜ್ಜ ಅವರು ಅಲ್ಲಿ ಕಥೆ ಹೇಳಿಕತ್ತಿದ್ರು. ಅದನ್ನ ಆಕೆ ಕೇಳಿದ್ಲು. ಯಾರು? ಆ ಹಳೆಯಾಳದೊಳಗೆ ಹೋಗಿದ್ದಲ್ಲ ಕತೆ, ಆ ತಾಯಿ ಕೇಳಿದ್ಲು. ಅವತ್ತು ವಿಚಾರ ಮಾಡಿದ್ಲ. ಅಲ್ಲಿ ಏನಂತ ವಿಚಾರ ಮಾಡಿದ್ರಿ? ಉರ್ಲಾಕೊಂಡು ಸಾಯ್ಬೇಕಂತ ಅಷ್ಟ. ಹಗ್ಗ ಕಟ್ಟಿದ್ಲು ಫ್ಯಾನಿಗೆ ಎತ್ತರದಿಂದ, ಅಲ್ಲೇ ಒಂದು ಸಣ್ಣಗೆ ಒಂದು ಸೂದಿ ಇಟ್ಕೊಂಡು ಹಗ್ಗ ಕಟ್ಟಿದ್ಲು. ಇನ್ನು ಉರ್ಲಾಕೊಂಡು ಸಾಯ್ಬೇಕ ವಿಚಾರ ಮಾಡ್ಲಿಕ್ಕತ್ತಿದ್ಲು. ಅಜ್ಜ ಹೇಳಿದ್ ನೆನಪಾತಕಿ. ಏನು? ಭಗವಂತನ ಹೆಸರು ಸಾಯ ಅಂದಾರ. ಅದಕ್ಕೆ ಈ ಚಿದಂಬರ 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 ಅಂದ. ಒಂದು 10-20 ಚಿದಂಬರ ಅಂದಿರ್ಬೇಕು. ಆಕೆಗೆ ಒಂದು ವಿಚಾರ ಬಂತು. ಏನ್ ವಿಚಾರ ಬಂತು ಅಂತ ಕೇಳಿದ್ರೆ, ನನ್ನ
ಇವತ್ತು ಸಾಯ್ತೇನ ಸಂಜೆನೂ ನಾಳೆ ಮುಂಜಾನು ನಂದು ಮುಗಿಸ್ತಾರೆ. ಮತ್ತೆ ನನ್ನ ಮಣ್ಣು ಕೊಡ್ಲಿಕ್ಕೆ ಬಂದಾರಲ್ಲ ಅವ್ರು ಎಲ್ಲರ ಮನೆಗೆ ಹೋಗ್ಬಿಡ್ತಾರೆ. ನನ್ನ ಆ ನಮ್ಮತ್ತಿ ಬರೋದು ಇನ್ನೂ 2-3 ತಿಂಗಳದ. ಪಾಪ ಅವ್ನು ಏನ್ ತಿನ್ಬೇಕ? ಅದಕ್ಕೊಂದು 20-30 ರೊಟ್ಟಿ ಮಾಡಿಟ್ಟು ಸತ್ರ ತಂದು ನಿರ್ಣಯ ಮಾಡ್ಲಿ. ಹಗ್ಗ ಕೊಳ್ಳಿಗೆ ಹಾಕೊಂಡಂತ ಹಗ್ಗ ತೆಗೆದು ಇಳಿದು ಬಂದು ಬಕ್ರಿಗೆ ಹೆಸರು ಹಾಕೊಂಡು ಬಕ್ರಿ ಬಡಿಲಿಕ್ಕತ್ತಾಳ. ಬಕ್ರಿ ಬಡಿದು ಬಕ್ರಿ ಏನಾಗಿತ್ತು ಅಂದ್ರೆ ಮೃತ್ಯು ಹಗ್ಗದೊಳಗೆ ಬಂದು ಆಲ್ರೆಡಿ ಬಂದು ಕೂತದ ಆಲ್ರೆಡಿ. ಯಾಕಂದ್ರೆ ಮೃತ್ಯು ಈ ಉರುಳು ಹಾಕೋಬೇಕಿನ್ನ. ಆದ್ರೆ ಚಿದಂಬರ ನಾಮಸ್ಮರಣೆ ಬಲ ಎಂತದ. ಅವಾಗ ಅಲ್ಲೇ ಆ ಮೃತ್ಯು ದೇವತೆ ಬಂದು ಬಾ ಲಗುನ್ ಬಾ, ಸಮಯ ಬಹಳ ಆಗ್ಯದ, ಲಗುನ್ ಬಾ ಅಂತ ಕರ್ರಂಗಾಗುದಂತ. ಆ ಹೆಣ್ಮಗಳಿಗೆ ಆ ಎದುರಿಗಿನ ಅಡಿಗೆ ಮನೆ ಅಲ್ಲಿ ಕುತ್ಕೊಂಡು ಆ ಒಲಿ ಬುಡಕ ಮಾಡ್ಲಿಕತ್ತಾಳ, ಒಲಿ ಹತ್ರ ಕುತ್ಕೊಂಡು ಬಕ್ರಿ ಮಾಡ್ಲಿಕತ್ತಾಳ. ಆಕಂತಾಳಂತ ಇನ್ 2 ಬಕ್ರಿ ಉಳಿದಾವ್ ತಡಿ, ಮುಗಿಸ್ಕೊಂಡ್ ಬರ್ತೇನೆ. 2 ಬಕ್ರಿ ತಡಿ, ಇನ್ನು 1 ಬಕ್ರಿ ಉಳಿದ ತಡಿ, ಬಕ್ರಿ ಮುಗಿಸಿ ಬರ್ತೇನೆ ಅಂತ ಅನ್ನೋದು. ಇಷ್ಟೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಏನು ಚಿದಂಬರ ಅಂತ ಅನ್ನುವಂತ ಇಲ್ಲಿ ಒಳಗೆ ಚಾಲು ಆಗ್ಯದ. ಆಕೆ ಗಂಡಗ ಇದ್ದಕ್ಕಿದ್ದಂಗೆ ತಲೆನೂ ಸ್ಟಾರ್ಟ್ ಆಗ್ಯದ. ತಲೆ ಯಾಕೋ ಗಣಗಣ ತೆರಿಗೆದಂಗ ಆಗ್ಯದ. ಅವಾಗ ಬಡ ಬಂದು ಹೇಳ ಯಾಕೋ ನಂಗೆ ತಲೆ ಆರಾಮಿಲ್ಲ, ನಂಗೆ ತಲೆ ತಿರುಗಂಗ ಆಗ್ಲಿಕ್ಕತ್ತ, ನಾನು ಹಾಪಡೆ ಹಾಕ್ಬಿಟ್ಟು ನಾವು ಹಾಪಡೆ ಹಾಕಿ ಸೀದಾ ಮನೆಗೆ ಬಂದು ಬಾಗಲ ಬಡಿಲಿಲ್ಲ. ಆಕೆ ಮಾತಾಡ್ಲಿಕ್ಕತ್ತಿದ್ಲಲ್ಲ, ಯಾರೋ ಬಂದಿರ್ಬೇಕಂತ ತಿಳ್ಕೊಂಡು ಸುಮ್ಮನೆ ಬಾಗಲ ತೆಗೆದು ಬರ್ತಾನ. ಈಗ ಬಕ್ರಿ ಮುಗಿಸಿ ಕೈ ತಗೊಳ್ಲಿಕತ್ತ. ಬಂದು ಇನ್ನೊಂದು 2 ನಿಮಿಷ ತಡಿಯ, ಮುಗಿತ ಬಕ್ರಿ ಮುಗಿದು ನೋಡ್ದ, ಬಂದು ತಡಿ ಅಂತ ಮಾತಾಡ್ಲಿಕ್ಕತ್ತಾಳ. ಯಾರ ಜೋಡಿ? ಮೃತ್ಯುನ್ ಜೋಡಿ. ಕರ್ದಂಗ ಆಗ್ಲಿಕ್ಕತ್ತದ, ಹಗ್ಗ ಕರಿಲಿಕ್ಕತ್ತದ. ಏನ್ ವಿಚಿತ್ರ ಆತಂತ ಕೇಳಿದ್ರೆ ಗಂಡ ಬಂದವನ ಏನ್ ಮಾಡ್ಲಿಕ್ಕತ್ತಿ? ಯಾರು ಬಂದಾರ ಏನಿಲ್ರಿ ಅಂತ ಹೇಳಿದ್ರೆ ಹಿಂಗ ಹಗ್ಗ ನೋಡ್ತಾನ. ಹಗ್ಗ ಜೋತಾಡ್ಲಿಕ್ಕತ್ತದ. ಏನ್ ಮಾಡ್ಲಿಕ್ಕತ್ತ? ಅಲ್ಲೇ ಅವನ್ ಇಳಿಗಿ ತಗೊಂಡು ಅವನ ಹಗ್ಗ ಕಟ್ ಮಾಡಿದ ಮೊದಲು ಕಟ್ ಮಾಡಿದ ಹಗ್ಗದೊಳಗೆ ಒಂದು ಬೊಗ್ಸಿ ರಕ್ತ ಬಿತ್ತದ. ಒಂದು ಬೊಗ್ಸಿ ರಕ್ತ ಚಿಟ್ಟಂಚೀರಿದ್ಲಂತಕ್ಕೆ. ಚಿಟ್ಟಂಚೀರಿ ಮೂರ್ಛೆ ಬಂದು ಬಿದ್ಲು. ನೀರು ಗೊಜ್ಜಿದ. ಆ ಆವಾಜಕ್ಕ ಎಲ್ಲರೂ ಅಲ್ಲೇ ಕೆಳಗೆ ಇದ್ರಲ್ಲ, ಅಜ್ಜದು ಎಲ್ಲಾರು ಕೆಳಗೆ ಇದ್ರು. ಎಲ್ಲರೂ ಅಷ್ಟು ಮಂದಿ ಎಲ್ಲ ಮ್ಯಾಲ ಬಂದು ನೋಡ್ತಾರ. ಮ್ಯಾಲ ಬಂದು ನೋಡ್ರ ರಕ್ತ ಬಿದ್ದದ. ಹಗ್ಗದಿಂದ ತಟ ರಕ್ತ ಬೀಳಕತ್ತಿತ್ತು. ಅವಾಗ ಅಜ್ಜ ಅಂದಂತ ಎಲ್ಲರೂ ಆಶ್ಚರ್ಯ ಐತಿ, ಹೆಂಗ್ ಸಾಧ್ಯದ ಅಂದ್ರಂತ. ಇದು ಚಿದಂಬರ ನಾಮದ ಮಹತ್ವ ಅದ. ಚಿದಂಬರ ನಾಮ ಸ್ಮರಣೆ ಎಲ್ಲಿ ಮಾಡ್ತಿರೋ ಅಲ್ಲಿ ಮೃತ್ಯು ಬಂಧನ ಖರೆ. ಈಗ ಹಾಕಿದೆ ಅವತ್ತು ಗಂಡ ಕ್ಷಮಾ ಕೇಳಿದ್ಲು. ಯಾಕ ಹಿಂಗ್ ಮಾಡ್ತಿಂದಾಗ ಎಲ್ಲ ತನ್ನ ಒಳಗಿಂದೆಲ್ಲ ಹೇಳ್ಕೊಂಡ್ರು, ಹಿಂಗಾಗಿತ್ರಿ ಹುಚ್ಚಿ ಹೇಳ್ಬೇಕದಾರ, ಯಾಕೆ ಹೇಳಿಲ್ಲ ನಾತ್ರ ಮತ್ತೆ ಬಂದು ಬೈದಂತಕಿ. ಅವಾಗ ಇನ್ನು ತಪ್ಪಾತ್ರಿ ಹೆಂಗ್ ಹೇಳುದಿಲ್ಲ ಅಂತ ಹೇಳಿ ಮತ್ತ ಎಲ್ಲ ಸುಸೂತ್ರ ಆತನ್ ಚಿದಂಬರಂ ಕೃಪೆಯಿಂದ ಎಲ್ಲ ಸುಸೂತ್ರ ಆತು. ಮುಂದಾಕಿ ಆಕೆ 4 ಗಂಡು ಮಕ್ಕಳು, ಆಕೆ 2 ಹೆಣ್ಮಕ್ಳು. ಆಕೆ ಧಾರವಾಡದವ್ರು ಕೆಲಸ ಮಾಡ್ತಿದ್ಲು, ಧಾರವಾಡಕ್ಕೆ ಬಂದ್ರು. ಆಕಿ ಮಗ ಒಬ್ಬ ಇನ್ಸ್ಪೆಕ್ಟರ್ನೂ ಆಗಿದ್ದ. ಅವ ಬಂದು ಅಜ್ಜನ ಶಿಷ್ಯರು ನಮ್ಮವ್ವ ಅಜ್ಜಾರ ಕಡೆಯಿಂದ ಹಿಂಗ್ ಭಿಕ್ಷಾ ತಗೊಂಡಿದ್ಲಂತ್ರಿ. ನಮ್ಮಪ್ಪ ಭಿಕ್ಷಾ ತಗೊಂಡಿದ್ದಂತ. ಇಲ್ಲಿ ಅದಕ್ಕೆ ಬಂದೇನೆ ಅಂತಕೊಂಡು ನಾ ಹೇಳಿಕತ್ತಿದ್ದು ಹೆಚ್ಚು ಕಡಿಮೆ 89ನೇ ಇಸ್ವಿ ಒಳಗೆ ಇದು. ಅವ್ರು ಇಲ್ಲಿ ಬಂದು ಅಭಿಷೇಕ ಮಾಡಿ ಇಲ್ಲಿ ಪ್ರಸಾದ ತಗೊಂಡು ಹೋದಂಥದ್ದು ನೆನಪದ. ಅವ್ರು ಇಲ್ಲೇ ಧಾರವಾಡ ಆಗಿದ್ರು. ಅಂದ್ರೆ ಮುಂದೆ ಹಿಂಗೆ ಬೆಳೆದು ಹೋತು. ಎದರಿಂದ ಹಿಂಗಾಗ್ಲಿಕ್ಕೆ ಸಾಧ್ಯದ? ಚಿದಂಬರ ನಾಮಸ್ಮರಣೆಯಿಂದ. ಎಲ್ಲೆಲ್ಲಿ ಮೃತ್ಯುಗ ದೂರ ಆತು, ಬರೀ ಯಾರಿಂದ ಚಿದಂಬರಂ ಕೃಪೆಯಿಂದ ಆತು. ಇಲ್ಲೇ ಅದೇ ಹಳೆಯಾಳ ಅಂದ ತಕ್ಷಣ ಸ್ವಲ್ಪ ನೆನಪಾತ್ರಿ ಅಜ್ಜ ಹೇಳಿದ್ದು. ಹಿಂಗಾಗಿ ಮತ್ತೆ ಚಿದಂಬರಂ ಬಾಲ್ಯಗಳನ್ನ ನಾಳೆ, ಯಾಕಂದ್ರೆ ಬಹಳ ಅದ್ಭುತ ಚರಿತ್ರೆಗಳು, ಭಗವಂತನ ಚರಿತ್ರೆಗಳನ್ನ ಮತ್ತೆ ನಾಳೆ ಮುಂದಿನ ಮತ್ತೆ ಮುಂದುವರ್ಸೋಣ. ಔದುಂಬರ ನಿವಾಸಿ ಭಕ್ತ ವಿಮಾನ